ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತವಾದ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 24-42. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಅರ್ಪಣ ಬ್ರಹ್ಮ, ಹವಿಸ್ಸು ಬ್ರಹ್ಮ, ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಟ್ಟಿದೆ. ಬ್ರಹ್ಮ ಕರ್ಮ ಸಮಾಧಿಯಿಂದ ಆತನು ಪಡೆಯಬೇಕಾದದ್ದು ಬ್ರಹ್ಮವೇ. ಶ್ರೀಕೃಷ್ಣ ಇಲ್ಲಿ ಹಿಂದಿನಿಂದ ಬಂದ ಯಜ್ಞದ ಭಾವನೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹೊಸ ಅರ್ಥವನ್ನು ಕೊಡುತ್ತಾನೆ. ಇದೇ ನಮ್ಮಲ್ಲಿ ಸುಧಾರಣೆಯ ರೀತಿ. ಹಳೆಯದನ್ನು ಕಿತ್ತು ಹಾಕಿ ಒಂದು ಹೊಸದನ್ನು ತರುವುದಲ್ಲ. ಯಾವುದಾದರೂ ಒಂದು ಚಿಹ್ನೆಯೋ ನಿಮಿತ್ತವೋ ಅವಶ್ಯಕ. ಯಾವುದು ಜನಾಂಗದಲ್ಲಿ ಬಹಳ ಕಾಲದಿಂದ ಬಂದಿದೆಯೋ, ಯಾವುದು ಎಲ್ಲರಿಗೂ ಪರಿಚಯವಾಗಿದೆಯೋ ಆ ಮಧ್ಯವರ್ತಿಯನ್ನು ತೆಗೆದುಕೊಂಡು ಒಂದು ಅದ್ಭುತವಾದ ಹೊಸ ಅರ್ಥವನ್ನು ಕೊಡುವನು. ಯಜ್ಞಕ್ಕಾಗಿ ಮಾಡುವುದೆಲ್ಲ ಪವಿತ್ರವೇ ಆಗುವುದು. ಯಜ್ಞವನ್ನು ಮಾಡಿ ಆದ ಮೇಲೆ ಏನು ಸಿಕ್ಕುವುದೋ ಅದೇ ಮುಖ್ಯವಲ್ಲ. ಆ ಫಲ ಸಿಕ್ಕುವುದಕ್ಕೆ ಏನೇನು ಮಾಡಿದೆಯೋ ಅದೆಲ್ಲ ಫಲಕ್ಕೆ ಸಮನಾಗುವುದು. ಒಂದು ದಾರಿಯನ್ನು ನಡೆದು ಅನಂತರ ಗುರಿಯನ್ನು ಸೇರುತ್ತೇವೆ. ಇಲ್ಲಿ ಸೇರುವ ಗುರಿ ಎಷ್ಟು ಮುಖ್ಯವೋ ನಡೆಯುವ ದಾರಿಯೂ ಅಷ್ಟೇ ಮುಖ್ಯ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡುವರು. ಮಹಡಿ ಮೇಲಕ್ಕೆ ಹತ್ತಿ ಹೋಗುವಾಗ ಇದಲ್ಲ ಇದಲ್ಲ ಎಂದು ಮೆಟ್ಟಿಲನ್ನು ಬಿಟ್ಟು ಮೇಲಕ್ಕೆ ಏರುವನು. ಅಲ್ಲಿಗೆ ಹೋಗಿ ಆದ ಮೇಲೆ ಅದು ಯಾವ ವಸ್ತುವಿನಿಂದ ಆಗಿದೆಯೋ ಅದೇ ವಸ್ತುವಿನಿಂದ ಎಲ್ಲವೂ ಆಗಿದೆ ಎಂಬುದು ಗೊತ್ತಾಗುವುದು. ಅಲ್ಲಿಗೆ ಹತ್ತಿ ಬಂದ ಮೆಟ್ಟಿಲು, ಉಪ್ಪರಿಗೆ ನೆಲದ ಅಂಗಳ, ಗೋಡೆ ಎಲ್ಲ ಅದೇ ವಸ್ತುವಿನಿಂದ ಆಗಿದೆ. ಕೇವಲ ಫಲಾಪೇಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಉಳಿದವನ್ನೆಲ್ಲ ಫಲಕ್ಕೆ ಗೌಣ ಮಾಡುವೆವು. ಆದರೆ ಇವುಗಳೆಲ್ಲ ಯಾವುದರಿಂದ ಆಗಿದೆ, ಇವುಗಳೆಲ್ಲದರ ಸತ್ಯವೇನು ಎಂಬ ದೃಷ್ಟಿಯಿಂದ ನೋಡಿದರೆ ಒಂದರಷ್ಟೇ ಮತ್ತೊಂದು ಮುಖ್ಯವಾಗಿ ಕಾಣುವುದು. ಅರ್ಪಣ ಬ್ರಹ್ಮ. ಯಜ್ಞಕ್ಕೆ ಹಲವು ಸಾಮಗ್ರಿಗಳನ್ನು ಉಪಯೋಗಿಸುತ್ತೇವೆ, ಅದೆಲ್ಲ ಬ್ರಹ್ಮಮಯ. ಹವಿಸ್ಸು ಬ್ರಹ್ಮ. ಯಜ್ಞಕ್ಕೆ ನಾವು ನೈವೇದ್ಯದಂತೆ ತುಪ್ಪ ಮುಂತಾದವನ್ನು ಉಪಯೋಗಿಸುತ್ತೇವೆ, ಅದು ಬ್ರಹ್ಮ. ಯಾವ ಅಗ್ನಿಗೆ ಈ ಹವಿಸ್ಸನ್ನು ಹಾಕುವೆವೋ ಅದು ಬ್ರಹ್ಮ. ಇದನ್ನು ಮಾಡುವವನು ಬ್ರಹ್ಮ, ಮಾಡುವ ಕರ್ಮವೂ ಬ್ರಹ್ಮವೇ, ಕೊನೆಗೆ ಫಲರೂಪವಾಗಿ ಸಿಕ್ಕುವುದು ಕೂಡ ಬ್ರಹ್ಮವೇ. ಅನೇಕ ವೇಳೆ ಎಂಡ್ ಜಸ್ಟಿಫೈಸ್ ದ ಮೀನ್ಸ್ ಎಂದು ಕೇಳಿರುವೆವು. ಗುರಿ ಸಾಧುವಾಗಿದ್ದರೆ ಸಾಕು, ಅದನ್ನು ಹೇಗೆ ಬೇಕಾದರೂ ಸಾಧಿಸಬಹುದು ಎಂದು. ಆದರೆ ಇಲ್ಲಿ ಸಾಧನೆ ಬೇರೆಯಲ್ಲ, ಸಿದ್ಧಿ ಬೇರೆಯಲ್ಲ. ಸಾಧನೆ ಪರಿಶುದ್ಧವಾಗಿದ್ದರೆ ಸಿದ್ಧಿಯೂ ಪರಿಶುದ್ಧವಾಗಿರುವುದು. ಒಂದನ್ನು ಬಿಟ್ಟು ಮತ್ತೊಂದಿಲ್ಲ, ಒಂದರಲ್ಲಿ ಇರುವುದೇ ಮತ್ತೊಂದರಲ್ಲಿಯೂ ಇರುವುದು. ಮನುಷ್ಯ ತನ್ನ ಪಾಲಿಗೆ ಯಾವ ಕೆಲಸ ಬರಲಿ ಅದನ್ನು ಸಮಷ್ಟಿ ಎಂಬ ಪರಮಾತ್ಮನಿಗೆ ಮಾಡುತ್ತಿರುವ ಯಜ್ಞವೆಂದು ಭಾವಿಸಬೇಕು. ನಮ್ಮ ದೇಹದಲ್ಲೇ ಹಲವು ಭಾಗಗಳು ಒಟ್ಟಾಗಿ ದೇಹಕ್ಕೆ ದುಡಿಯುತ್ತಿವೆ. ಅವು ತಮಗಾಗಿ ಕೆಲಸ ಮಾಡುತ್ತಿಲ್ಲ, ಒಟ್ಟು ದೇಹ ರಕ್ಷಣೆಗೆ ಕೆಲಸ ಮಾಡುತ್ತಿವೆ. ಮೂಳೆಯ ಒಳಗೆ ರಕ್ತದ ಸೆಲ್ಗಳು ಉತ್ಪತ್ತಿಯಾಗುತ್ತವೆ, ಎಲ್ಲಿಯೋ ಹರಿದುಕೊಂಡು ಹೋಗುವುದು, ಹುಟ್ಟುವುದು ಇನ್ನೆಲ್ಲೋ. ಹಗಲು ರಾತ್ರಿ ಹೃದಯ ಸಂಕೋಚ ವಿಕಾಸವಾಗುತ್ತಾ ರಕ್ತವನ್ನು ಬೇರೆ ಕಡೆಗೆ ಕಳುಹಿಸುತ್ತದೆ. ತನಗಾಗಿ ಅಲ್ಲ ಆ ಕ್ರಿಯೆ, ದೇಹ ಪೋಷಣೆಗಾಗಿ. ಅದರಂತೆಯೇ ಶ್ವಾಸಕೋಶ ಉಸಿರಾಡುತ್ತದೆ. ದೇಹದಲ್ಲಿ ಹಲವು ಕಡೆ ಇರುವ ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ ತಾವು ತಯಾರು ಮಾಡುವ ದ್ರವಗಳನ್ನು ದೇಹದ ಪೋಷಣೆಗೆ ಕೊಡುತ್ತಿವೆ. ಒಟ್ಟಿಗಾಗಿ ಎಲ್ಲವೂ. ಎಲ್ಲಿಯವರೆಗೆ ಈ ನಿಯಮ ಸರಿಯಾಗಿ ಪಾಲಿತವಾಗುತ್ತಾ ಇರುವುದೋ ಅಲ್ಲಿಯವರೆಗೆ ದೇಹ ಆರೋಗ್ಯದಲ್ಲಿರುವುದು. ಬೇರೆ ಬೇರೆ ಅಂಗಗಳು ತಾವು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ಅನಾರೋಗ್ಯ. ಅದರಂತೆಯೇ ವಿರಾಟ್ ಪುರುಷ. ಇಲ್ಲಿ ಪ್ರತಿಯೊಂದು ಅವನ ದೇಹದಲ್ಲಿರುವ ಸಣ್ಣ ಸಣ್ಣ ವಸ್ತುಗಳು. ಪ್ರತಿಯೊಂದು ತಮ್ಮ ಪಾಲಿನದನ್ನು ವಿರಾಟ್ ಪುರುಷನಿಗೆ ಯಜ್ಞರೂಪದಿಂದ ಕೊಡುತ್ತಿದ್ದರೆ ಅವನು ಸುಪ್ರೀತನಾಗುತ್ತಾನೆ. ಆಗ ನಮಗೆ ಬೇಕಾದುದನ್ನೆಲ್ಲ ಕರುಣಿಸುವನು. ಕೊಡುವುದನ್ನು ಕೊಡದೇ ಇದ್ದರೆ ನಮಗೆ ಬೇಕಾಗಿರುವುದು ಬರುವುದಿಲ್ಲ. ಯಜ್ಞದ ಹಿಂದಿರುವ ಭಾವವೇ ಇದು.
ಕೊಡದಿದ್ದರೆ ಕೊಡುವುದಕ್ಕೆ ಹಲವಾರು ವಸ್ತುಗಳಿವೆ. ಇದರಲ್ಲಿ ಒಂದು ಮೇಲಲ್ಲ, ಮತ್ತೊಂದು ಕೀಳಲ್ಲ, ಒಂದರಷ್ಟೇ ಮತ್ತೊಂದು ಮುಖ್ಯ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಮಾಡುವ ಕೆಲಸದ ಹಿಂದೆ ಇರುವ ದೃಷ್ಟಿ. ಯಾವಾಗ ಅವನು ಯಜ್ಞ ದೃಷ್ಟಿಯಿಂದ ಮಾಡುತ್ತಾನೋ ಆಗ ಏನು ಮಾಡಿದರೂ ಬ್ರಹ್ಮ ಸಮಾಧಿಯೇ. ಇದೊಂದು ಗೀತೆಯಲ್ಲಿ ಬರುವ ಮಹೋನ್ನತ ಭಾವನೆ. ಮಾನವ ಕೋಟಿಯ ವಿಚಾರ ಪ್ರಣಾಳಿಕೆಗೆ ಒಂದು ಮಹೋನ್ನತ ಕೊಡುಗೆ ಈ ಯಜ್ಞ ಭಾವನೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಕೆಲವು ಯೋಗಿಗಳು ದೈವಯಜ್ಞವನ್ನೇ ಉಪಾಸನೆ ಮಾಡುವರು. ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞವೆಂಬ ಯಜ್ಞದಿಂದಲೇ ಹೋಮ ಮಾಡುತ್ತಾರೆ. ಕೆಲವರು ಹಿಂದಿನಿಂದ ಬಂದ ದೇವತೆಗಳ ಹೆಸರಿನಲ್ಲಿ ಯಜ್ಞವನ್ನು ಮಾಡುತ್ತಾರೆ. ಇಲ್ಲಿ ಬದಲಾವಣೆಯನ್ನು ನೋಡುವುದಿಲ್ಲ, ಪೂರ್ವಾಚಾರವನ್ನು ಮುಂದುವರಿಸುತ್ತಿರುವರು. ಇದಕ್ಕೆ ಒಂದು ಹೊಸ ಅರ್ಥವನ್ನು ಕೊಡುವುದಕ್ಕಾಗಲಿ ಹೊಸ ದೃಷ್ಟಿಯಿಂದ ಮಾಡುವುದಕ್ಕಾಗಲಿ ಪ್ರಯತ್ನಿಸುತ್ತಿಲ್ಲ. ಅಂತೂ ಇದಕ್ಕೆ ಒಂದು ಸ್ಥಾನವಿದೆ. ಸುಮ್ಮನೆ ಇರುವುದಕ್ಕಿಂತ ಇದನ್ನು ಮಾಡುವುದೇ ಮೇಲು. ಅನಂತರವೇ ಬೇರೊಂದು ಬಗೆಯ ದೃಷ್ಟಿ ಬರುವುದು. ಅದೇ ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಇಲ್ಲಿ ಉರಿಯುತ್ತಿರುವ ಅಗ್ನಿ ಸಾಧಾರಣ ಕಟ್ಟಿಗೆಯಿಂದ ಆದದ್ದಲ್ಲ. ಸತ್ಯ, ಜ್ಞಾನ, ಅನಂತ ಸ್ವರೂಪನಾಗಿರುವ ಬ್ರಹ್ಮವೇ ಅಗ್ನಿ. ಯಜ್ಞದಿಂದಲೇ ಯಜ್ಞವನ್ನು ಹೋಮ ಮಾಡುತ್ತಾರೆ. ಆ ಯಜ್ಞಕ್ಕೆ ನಮ್ಮದಲ್ಲದಿರುವುದನ್ನೆಲ್ಲ ಹಾಕಿ ಪರಿಶುದ್ಧರಾಗುತ್ತಾರೆ. ಆ ಬ್ರಹ್ಮಾಗ್ನಿ ಉಪಾಧಿಗಳನ್ನೆಲ್ಲ ಭಸ್ಮೀಭೂತ ಮಾಡುವುದು, ಅಸತ್ಯವನ್ನೆಲ್ಲ ನಾಶ ಮಾಡುವುದು. ಭಕ್ತ ತನ್ನಲ್ಲಿ ಏನಿದೆಯೋ ಅದನ್ನೆಲ್ಲ ಭಗವಂತನಿಗೆ, ಅಂದರೆ ಅಗ್ನಿಗೆ ಆಹುತಿಯಾಗಿ ಕೊಡುವನು. ಸಾಧಾರಣ ಮನುಷ್ಯನಿಗೆ ಪ್ರಿಯವಾದ ತನ್ನ ತನವನ್ನೇ ಭಗವಂತನಿಗೆ ಅರ್ಪಿಸುವನು. ಹೀಗೆ ಕೊಡುವುದರಲ್ಲಿ ಒಂದು ಆನಂದವಿದೆ. ನಾವು ಕ್ಷಣಿಕ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ನಮ್ಮನ್ನು ತೆರುತ್ತಿರುವೆವು, ಒತ್ತೆಯಿಡುತ್ತಿರುವೆವು. ನಮಗೆ ಅದರಿಂದ ಬಂದದ್ದಾದರೂ ಏನು? ತಾತ್ಕಾಲಿಕ ತೃಪ್ತಿ. ಅನಂತ ಕಷ್ಟ ಆಮೇಲೆ. ಆದರೆ ಭಗವಂತನಿಗೆ ನಮ್ಮನ್ನು ಅರ್ಪಣೆ ಮಾಡಿಕೊಳ್ಳುವಾಗಲೂ ಆನಂದವೇ, ಅನಂತರವೂ ಆನಂದವೇ. ನಾವು ಅವನ ವಸ್ತುವಾಗುತ್ತೇವೆ, ಅವನ ಪ್ರಸಾದವಾಗುತ್ತೇವೆ. ಪ್ರಪಂಚಕ್ಕೆ ಮಾರಿಕೊಂಡವನ ಬಾಳು ಎಂಜಲಾಗುವುದು, ಕೊಳೆತು ನಾರುವುದು. ದೇವರನ್ನು ಬಲಿಪ್ರಿಯ ಎಂದು ಕರೆಯುತ್ತೇವೆ. ಅದಕ್ಕಾಗಿ ನಾವು ತೆಂಗಿನಕಾಯಿ, ಬಾಳೆಹಣ್ಣು ಮುಂತಾದವನ್ನು ಕೊಡುತ್ತೇವೆ. ಆದರೆ ದೇವರಿಗೆ ತುಂಬಾ ಪ್ರಿಯವಾಗಿರುವುದು ನಮ್ಮ ವ್ಯಕ್ತಿತ್ವ, ನಮ್ಮತನ. ನಮ್ಮನ್ನೇ ಅವನಿಗೆ ಸಮರ್ಪಿಸಿಕೊಂಡರೆ ಅವನು ತನ್ನನ್ನು ನಮಗೆ ನೀಡುವನು. ಕೊರಡೊಂದು ಉರಿಯುತ್ತಿರುವ ಬೆಂಕಿಗೆ ಬೀಳುವುದು. ಆ ಬೆಂಕಿಯಾದರೂ ತನ್ನ ಧರ್ಮವನ್ನು ಆ ಸೌದೆಗೆ ಕೊಡುವುದು, ಅದನ್ನು ಬೆಂಕಿಯನ್ನಾಗಿ ಮಾಡುವುದು. ದೇವರಿಗೆ ಕೊಟ್ಟರೆ ಏನು ಗತಿ ಎಂದು ನಾವು ಒದ್ದಾಡುತ್ತೇವೆ. ನಾವು ಕೊಟ್ಟಿದ್ದೆಲ್ಲ ಪವಿತ್ರವಾಗುವುದು. ನಾವು ಯಾವುದನ್ನು ಕೊಡದೆ ರಕ್ಷಿಸಿಕೊಂಡಿದ್ದೇವೋ ಅದರಿಂದಲೇ ನಷ್ಟವಾಗುವುದು. ಕೊಡಿ, ನಿಮ್ಮಲ್ಲಿ ಇರುವುದನ್ನೆಲ್ಲ ಭಗವಂತನಿಗೆ ಅರ್ಪಣಾಭಾವದಿಂದ ಕೊಡಿ ಎಂದು ಬೋಧಿಸುವುದು ಯಜ್ಞ ತತ್ವ. ಹೀಗೆ ಕೊಡುವುದೇ ಆನಂದ. ಆನಂದಗಳಲ್ಲಿ ಹಿರಿಯದಾದ ಆನಂದ ಅದು. ಅದನ್ನು ಮೀರಿದ ಆನಂದ ಇಲ್ಲ. ನಾವು ಕೊಟ್ಟಿದ್ದು ಭಗವಂತನ ಹತ್ತಿರ ಸುರಕ್ಷಿತವಾಗಿರುವಷ್ಟು ಇನ್ನೆಲ್ಲಿಯೂ ಇರುವುದಿಲ್ಲ. ನಾವು ಕೊಟ್ಟದ್ದನ್ನು ದೇವರು ರಕ್ಷಿಸುವುದು ಮಾತ್ರವಲ್ಲ, ಅದಕ್ಕೆ ಹೆಚ್ಚಾದ ಬಡ್ಡಿಯನ್ನು ಸೇರಿಸಿಡುವನು. ನಮ್ಮ 1 10 10 100 100,000 ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಶ್ರೋತ್ರವೇ ಮೊದಲಾದ ಇಂದ್ರಿಯಗಳನ್ನು ಸಂಯಮಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇಂದ್ರಿಯಗಳು ಆಯಾ ವಸ್ತುವಿನ ಕಡೆ ಹರಿದು ಹೋಗುವುದನ್ನು ತಡೆಗಟ್ಟುವರು. ಸಾಧಾರಣವಾಗಿ ಇಂದ್ರಿಯಗಳು ಅದಕ್ಕೆ ಸಂಬಂಧಪಟ್ಟ ವಸ್ತುವಿನ ಕಡೆ ಯಾವಾಗಲೂ ಜಾರಿಕೊಂಡು ಹೋಗುತ್ತಿರುವವು. ಯೋಗಿಯಾದವನು ಪ್ರಾರಂಭದಲ್ಲಿಯೇ ಅವನ್ನು ನಿಗ್ರಹಿಸುವನು. ಇಂದ್ರಿಯ ಮತ್ತು ವಿಷಯ ವಸ್ತು ಎರಡೂ ಸೇರಿದಾಗ ಒಂದು ಅನುಭವ ಆಗುವುದು.
ಆಗ ಮನಸ್ಸಿನ ಸಂಸ್ಕಾರ ಉಂಟಾಗುವುದು. ವಿಷಯ ವಸ್ತುವಿನ ಮೇಲೆ ನಮಗೆ ಹತೋಟಿ ಇಲ್ಲ. ಎಲ್ಲಾ ಕಡೆಯಲ್ಲಿಯೂ ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸಿ ನೋಡುವುದು, ರುಚಿ ನೋಡುವುದು, ಬಿದ್ದಿರುವುದು, ಅವುಗಳಿಂದ ನಾವು ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಆದರೆ ನನ್ನ ಇಂದ್ರಿಯ ನನಗೆ ಸ್ವಾಧೀನವಾಗಿದ್ದರೆ ಎರಡೂ ಸೇರದಂತೆ ನೋಡಿಕೊಳ್ಳಬಹುದು. ಎರಡೂ ಕೈ ಸೇರಿದರೆ ತಾನೇ ಚಪ್ಪಾಳೆ. ಮತ್ತೊಂದು ಕೈಯನ್ನು ಸೇರಿಸದೇ ಇದ್ದರೆ ಆ ಸದ್ದೆ ಆಗುವುದಿಲ್ಲ. ಯೋಗಿ ಮಾಡುವುದೇ ಇದನ್ನು. ಸಂಯಮ ಎಂಬ ಅಗ್ನಿಯಲ್ಲಿ ಇಂದ್ರಿಯಗಳನ್ನು ಅರ್ಪಿಸುವನು ಎಂದರೆ ಅವನ್ನು ನಿಗ್ರಹಿಸುವನು. ಮತ್ತೆ ಕೆಲವರು ಇಂದ್ರಿಯದ ಅಗ್ನಿಯಲ್ಲಿ ಶಬ್ದವೇ ಮುಂತಾದ ವಿಷಯಗಳನ್ನು ಅರ್ಪಿಸುವರು. ಇನ್ನು ಕೆಲವರು ಇರುವರು, ಅವರು ಇಂದ್ರಿಯವನ್ನು ಸಂಪೂರ್ಣವಾಗಿ ನಿಗ್ರಹಿಸುವುದಿಲ್ಲ. ಅದಕ್ಕೆ ಧರ್ಮಕ್ಕೆ ವಿರೋಧವಲ್ಲದ ವಿಷಯ ವಸ್ತುಗಳನ್ನು ಅರ್ಪಿಸುವರು. ವಿಷಯ ವಸ್ತುವಿಗೆ ದಾಸರಾಗದೆ ವಿಷಯ ವಸ್ತುವಿನಲ್ಲಿ ಉತ್ತಮವಾಗಿರುವುದನ್ನು ಸ್ವೀಕರಿಸುವರು. ದೇಹವೆಂಬ ಯಂತ್ರವಿದೆ. ಅದು ಕೆಲಸ ಮಾಡಬೇಕಾದರೆ ಅದಕ್ಕೆ ಶಕ್ತಿಯನ್ನು ಕೊಡುವ ಆಹಾರವನ್ನು ಕೊಡಬೇಕು. ದೇಹ ಪೋಷಣೆಗೆ ಅವನು ಆಹಾರವನ್ನು ತೆಗೆದುಕೊಳ್ಳುವನು, ರುಚಿಯಾಸೆಗೆ ತೆಗೆದುಕೊಳ್ಳುವುದಿಲ್ಲ. ದೇಹವನ್ನು ಶೀತೋಷ್ಣದಿಂದ ರಕ್ಷಿಸಬೇಕಾಗಿದೆ, ಅದಕ್ಕಾಗಿ ಬಟ್ಟೆಯನ್ನು ಹಾಕಿಕೊಳ್ಳುವನು, ಅಲಂಕಾರಕ್ಕಲ್ಲ, ಉಪಯೋಗಕ್ಕೆ ಮಾತ್ರ. ಅದರಂತೆಯೇ ನೋಡುವನು, ಪವಿತ್ರವಾದ ಮಂಗಳವಾದ ರೂಪಗಳನ್ನು ನೋಡುವನು. ಅದರಿಂದ ಉತ್ತಮ ಸಂಸ್ಕಾರ ಮನಸ್ಸಿನಲ್ಲಿ ಉಂಟಾಗುವಂತೆ ಮಾಡಿಕೊಳ್ಳುವನು. ಕೇಳುವನು, ಕಾಡು ಹರಟೆಯನ್ನಲ್ಲ, ಒಳ್ಳೆಯ ಮಾತುಕತೆಗಳನ್ನು. ಹೀಗೆ ಯೋಗಿ ಇಂದ್ರಿಯಗಳ ಮೂಲಕ ತನ್ನ ಉತ್ತಮ ಸಂಸ್ಕಾರಗಳು ಉಂಟಾಗುವಂತೆ ಮಾಡಿಕೊಳ್ಳುವನು. ಯಾರನ್ನೂ ಒಳಗೆ ಬಿಡದೆ ಸಂಪೂರ್ಣವಾಗಿ ಇಂದ್ರಿಯಗಳ ಬಾಗಿಲನ್ನು ಹಾಕುವುದಿಲ್ಲ. ಚೆನ್ನಾಗಿ ವಿಮರ್ಶಿಸಿ ಯೋಗ್ಯರಾದವರನ್ನು ಬಿಡುತ್ತಾನೆ, ಅಯೋಗ್ಯರಾದವರನ್ನು ತಡೆಗಟ್ಟುತ್ತಾನೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಚುಹ್ವತಿ ಜ್ಞಾನದೀಪಿತೇ. ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣ ಕರ್ಮಗಳನ್ನು ಜ್ಞಾನದಿಂದ ಹೊತ್ತಿಸಿರುವ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ತಾವು ಯಾವ ಕರ್ಮವನ್ನು ಮಾಡುತ್ತಿದ್ದರೂ ಅದು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಕ್ಕೆ ಸೇರಿರಬಹುದು, ಅಥವಾ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವಕ್ಕೆ ಸಂಬಂಧಪಟ್ಟ ಕರ್ಮಗಳಾಗಿರಬಹುದು. ಅದಕ್ಕೆಲ್ಲ ಒಂದು ಗುರಿ ಇದೆ. ಅದೇ ವಿವೇಕದಿಂದ ಪ್ರಜ್ವಲಿಸುತ್ತಿರುವ ಜ್ಞಾನಾಗ್ನಿಗೆ ಆಹುತಿಯಂತೆ ಅರ್ಪಿಸುವುದು. ಅವರು ಮಾಡುವ ಕ್ರಿಯೆಯ ಮುಂದೆಲ್ಲ ಭಗವದರ್ಪಿತ ಭಾವವನ್ನು ಇಟ್ಟುಕೊಂಡಿರುವರು. ಏನನ್ನು ಮಾಡುತ್ತಿದ್ದರೋ ಅದು ಭಗವಂತನಿಗೆ ಅರ್ಪಿತವಾಗಲಿ ಎಂದು ಯೋಚಿಸುವರು. ಆಗ ಮಾಡುವ ಕೆಲಸ ಯಾವುದೂ ನಷ್ಟವಾಗುವುದಿಲ್ಲ. ಅವು ಉತ್ತಮವಾದ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು ನಮ್ಮಲ್ಲಿ ಉಂಟು ಮಾಡುವವು. ಯಾವಾಗ ಅರ್ಪಿತ ಭಾವವನ್ನು ನಾವು ಮನಸ್ಸಿನ ಮುಂದೆ ಇಟ್ಟುಕೊಂಡಿರುವೆವೋ ಆಗ ಕೆಟ್ಟದ್ದನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ದೇವರನ್ನು ಕುರಿತು ಚಿಂತಿಸಿದೊಡನೆ ಕೆಟ್ಟದ್ದು ಕಾಲಿಗೆ ಬೀಳುವುದು. ಅನೇಕ ವೇಳೆ ನಾವು ಕೆಟ್ಟದ್ದನ್ನು ಮಾಡುವುದಕ್ಕೆ ಕಾರಣ ದೇವರನ್ನು ಮರೆತಿರುವುದು. ದೇವರನ್ನು ಚಿಂತಿಸಲು ಪ್ರಾರಂಭಿಸಿದೊಡನೆ ಕೆಟ್ಟದ್ದು ಮಾಯವಾಗುವುದು. ನಾವು ಮಾಡುವ ಕರ್ಮವೆಲ್ಲ ಭಗವಂತನಿಗೆ ಅರ್ಪಿಸುವುದಕ್ಕೆ ಎಂಬ ಆದರ್ಶದ ಧ್ರುವ ತಾರೆ ನಮ್ಮೆದುರಿಗೆ ಇದ್ದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ. ದ್ರವ್ಯಯಜ್ಞಾಸ್ತಪೋಯಜ್ಞಾ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಕೆಲವರು ದ್ರವ್ಯ ಯಜ್ಞವನ್ನು ಮಾಡುತ್ತಾರೆ, ಮತ್ತೆ ಕೆಲವರು ತಪೋಯಜ್ಞವನ್ನು ಮಾಡುತ್ತಾರೆ, ಕೆಲವರು ಯೋಗ ಯಜ್ಞವನ್ನು ಮಾಡುತ್ತಾರೆ, ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಗಳನ್ನು ಮಾಡುತ್ತಾರೆ. ಇವರೆಲ್ಲ ದೃಢವೃತರಾದ ಯತಿಗಳೇ. ಕೆಲವರು ಸ್ಥೂಲವಾದ ತಮ್ಮ ಹತ್ತಿರ ಇರುವ ಹಣವನ್ನು ಯಜ್ಞ ರೂಪದಂತೆ ಪಾತ್ರರಾದವರಿಗೆ ದಾನ ಮಾಡುವರು. ಇದು ಒಂದು ಯಜ್ಞವೇ. ಜೀವನದಲ್ಲಿ ಕೊಡುವುದು ಒಂದು ಕಲೆ. ಆ ಕಲೆ ಕೊಡುವವರಿಗೆಲ್ಲ ಗೊತ್ತಿಲ್ಲ. ಹಲವಾರು ಉದ್ದೇಶಗಳಿಂದ ಹಣವನ್ನು ಕೊಡಬಹುದು. ಯಶಸ್ಸನ್ನು ಗಳಿಸುವುದಕ್ಕೆ, ತಾವು ಮಾಡಿರುವ ಪಾಪದಿಂದ ಪಾರಾಗುವುದಕ್ಕೆ, ಒಬ್ಬನ ಕಾಟದಿಂದ ಪಾರಾಗುವುದಕ್ಕೆ ಏನನ್ನಾದರೂ ಕೊಟ್ಟು ಕಳುಹಿಸುವನು. ಇವುಗಳೆಲ್ಲ ಯಜ್ಞವಾಗುವುದಿಲ್ಲ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಕೊಡುವ ವಿಷಯದಲ್ಲಿ
ತೈತ್ತಿರಿಯ ಉಪನಿಷತ್ತಿನಲ್ಲಿ ಕೊಡುವ ವಿಷಯದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಶ್ರದ್ಧೆಯಿಂದ ಕೊಡು, ಐಶ್ವರ್ಯಕ್ಕೆ ತಕ್ಕಂತೆ ಕೊಡು, ವಿನಯದಿಂದ ಕೊಡು, ಮಿತ್ರ ಭಾವದಿಂದ ಕೊಡು. ಯಜ್ಞವಾಗಬೇಕಾದರೆ ಇವುಗಳು ಇರಬೇಕು. ಶ್ರದ್ಧೆಯಿಂದ ಕೊಡಬೇಕು, ಏನೋ ಕಾಟಾಚಾರಕ್ಕೆಂದು ಕೊಡುವುದಲ್ಲ. ಕೊಡುವುದು ಒಂದು ಪೂಜೆ ಮಾಡಿದಂತೆ. ಅದರಿಂದ ನಾನು ಉದ್ಧಾರವಾಗುತ್ತೇನೆ, ಇದು ನನಗೆ ಒದಗಿರುವ ಒಂದು ಅವಕಾಶ ಎಂದು ಭಾವಿಸಬೇಕು. ನಾನು ಕೊಡದೇ ಇದ್ದರೆ ಸ್ವೀಕರಿಸುವವರಿಗೆ ಮತ್ತಾರು ಕೊಡುವುದಿಲ್ಲ ಎಂದು ಭಾವಿಸಬಾರದು. ನನ್ನಿಂದ ಅಲ್ಲ ಅವನ ಉದ್ಧಾರವಾಗುವುದು, ಎಲ್ಲರನ್ನೂ ಉದ್ಧರಿಸುವವನು ಅವನನ್ನು ಉದ್ಧರಿಸುವನು. ನಾನೊಂದು ನಿಮಿತ್ತ ಎಂದು ಭಾವಿಸಬೇಕು. ಐಶ್ವರ್ಯಕ್ಕೆ ತಕ್ಕಂತೆ ಕೊಡಬೇಕು, ತನ್ನ ಯೋಗ್ಯತೆಗೆ ತಕ್ಕಂತೆ ಕೊಡಬೇಕು. ಯಾವಾಗ ತುಂಬ ಕಡಿಮೆ ಕೊಡುತ್ತೇನೋ ಅದೊಂದು ಅವಮಾನ. ಇತರರು ನಾನು ಕೊಟ್ಟ ಅಲ್ಪವನ್ನು ನೋಡಿ ಹೆಚ್ಚು ಕೊಡಬೇಕೆಂದಿದ್ದರೂ ಕಡಿಮೆ ಕೊಡುವರು. ನನ್ನ ಜಿಪುಣತನ ಉಳಿದೆಲ್ಲರ ಮೇಲೂ ತನ್ನ ಪ್ರಭಾವವನ್ನು ಬೀರುವುದು. ಕೊಡುವಾಗ ಔದಾರ್ಯಕ್ಕೆ ಮೇಲ್ಪಂಕ್ತಿಯಾಗಬೇಕು. ವಿನಯದಿಂದ ಕೊಡು ಎಂದು ಹೇಳುತ್ತಾರೆ. ಕೊಡುವಾಗ ಅಹಂಕಾರ ಇರಕೂಡದು, ಅಟ್ಟಹಾಸ ಇರಕೂಡದು. ನನ್ನ ಸಮಾನ ಇಲ್ಲ ಎಂದು ಮೆರೆಯಬಾರದು. ನನಗೆ ಇನ್ನೂ ಜಾಸ್ತಿ ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲವಲ್ಲ ಎಂದು ಪರಿತಪಿಸುವಂತಿರಬೇಕು. ಮಿತ್ರ ಭಾವದಿಂದ ಕೊಡಬೇಕು. ತುಂಬಾ ಮೇಲಿನ ಮಟ್ಟದಲ್ಲಿ ನಿಂತುಕೊಂಡು ಅತಿ ಕೆಳಗಿನವನಿಗೆ ಎಸೆಯುವಂತಿರಬಾರದು. ಕೊಡುವವನು ಸ್ವೀಕರಿಸುವವನಿಗಿಂತ ಮೇಲೆಗಿದ್ದಾನೆ ಎಂದು ಭಾವಿಸಬಾರದು. ಎಲ್ಲರೂ ಒಂದೇ. ಅಕಸ್ಮಾತ್ ನಾನು ಕೊಡುವ ಸ್ಥಿತಿಯಲ್ಲಿದ್ದೇನೆ, ಸ್ವೀಕರಿಸುವವನನ್ನು ಸ್ನೇಹಿತನಂತೆ ನೋಡಬೇಕು. ಎಲ್ಲರೂ ಭಗವಂತನ ಮಕ್ಕಳು, ಎಲ್ಲರೂ ಸಹೋದರ ಸಹೋದರಿಯರು, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಈ ಭಾವನೆಗಳಿದ್ದರೆ ಕೊಡುವುದೊಂದು ಕಲೆಯಾಗುವುದು, ಅದೊಂದು ಯಜ್ಞವಾಗುವುದು. ಜೀವನದಲ್ಲಿ ಐಶ್ವರ್ಯವಂತರಿಗೆಲ್ಲ ಈ ಕಲೆ ಗೊತ್ತಿಲ್ಲ, ಕೊಡುವವರಿಗೆಲ್ಲ ಈ ಯಜ್ಞದ ಭಾವನೆ ಗೊತ್ತಿಲ್ಲ. ಕೆಲವರು ತಪಸ್ಸನ್ನು ಯಜ್ಞದಂತೆ ಮಾಡುವರು. ಭಗವಂತನನ್ನು ಚಿಂತಿಸುವುದು ಒಂದು ತಪಸ್ಸು. ಒಬ್ಬೊಬ್ಬರು ಒಂದೊಂದು ರೀತಿ ಆ ತಪಸ್ಸನ್ನು ಆಚರಿಸುತ್ತಾರೆ. ಕುಳಿತು ಧ್ಯಾನಿಸುವವರು ಕೆಲವರು, ಶಿರದ ಮೇಲೆ ನಿಂತು ತಪಸ್ಸು ಮಾಡುವವರು ಕೆಲವರು, ನಿಂತು ಧ್ಯಾನಿಸುವವರು ಕೆಲವರು, ನೀರಿನಲ್ಲಿ ನಿಂತು ಧ್ಯಾನಿಸುವವರು ಕೆಲವರು, ಸುತ್ತಲೂ ಬೆಂಕಿ, ಮೇಲೆ ಕೋರೈಸುತ್ತಿರುವ ಸೂರ್ಯ, ಇವುಗಳ ಮಧ್ಯದಲ್ಲಿ ತಪಸ್ಸು ಮಾಡುವವರು ಕೆಲವರು. ಎಷ್ಟೋ ವಿಧವಾದ ತಪಸ್ಸುಗಳಿವೆ. ಯಾವಾಗ ಇವುಗಳನ್ನು ಭಗವದ್ ದರ್ಶನಕ್ಕಾಗಿ ಮಾಡುತ್ತೇವೆಯೋ ಇದೊಂದು ಯಜ್ಞವಾಗುವುದು. ಇವುಗಳಿಂದ ಯಾವುದಾದರೂ ಸಿದ್ಧಿಯನ್ನು ಪಡೆಯಬೇಕೆಂದು ಮಾಡಿದರೆ ಯಜ್ಞ ಭಾವನೆ ಹೋಗುವುದು. ಇಲ್ಲಿ ಯೋಗ ಎಂದರೆ ಚಿತ್ತವೃತ್ತಿಯನ್ನು ನಿರೋಧಿಸುವುದು ಎಂದು ಪತಂಜಲಿಗಳು ಹೇಳುತ್ತಾರೆ. ಚಿತ್ತದ ಸ್ವಭಾವ ಯಾವಾಗಲೂ ಅಲೆಗಳಿಂದ ಕೂಡಿರುವುದು. ಹೊರಗಿನಿಂದ ಕಲ್ಲಿನಂತೆ ಸುದ್ದಿ ಸಮಾಚಾರಗಳು ಮನಸ್ಸಿನ ಸರೋವರಕ್ಕೆ ಬೀಳುತ್ತಿರುತ್ತವೆ. ಇಂದ್ರಿಯಗಳ ಬಾಗಿಲನ್ನು ಮುಚ್ಚಿ ಹೊರಗಿನಿಂದ ಕಲ್ಲುಗಳು ಚಿತ್ತ ಸರೋವರಕ್ಕೆ ಬೀಳದಂತೆ ನೋಡಿಕೊಳ್ಳುವವನು ಯೋಗಿ. ಮನಸ್ಸನ್ನೆಲ್ಲ ಏಕಾಗ್ರ ಮಾಡಿ ಭಗವಂತನ ಕಡೆಗೆ ಆತ ಹರಿಯುವಂತೆ ಮಾಡುವನು. ಇದೊಂದು ಬಗೆಯ ಯಜ್ಞ. ಹಲವು ಶಾಸ್ತ್ರಾದಿಗಳನ್ನು ವಿಧಿ ಪ್ರಕಾರ ಕಲಿಯುವವರು ಕಲಿಯುವುದು ಒಂದು ಯಜ್ಞ. ಇದೊಂದು ತಮಾಷೆ ಅಲ್ಲ, ಆಮೇಲೆ ಅದನ್ನು ಬಿಕರಿ ಮಾಡುವ ವ್ಯಾಪಾರವಲ್ಲ. ಜೀವನದಲ್ಲಿ ಶಾಸ್ತ್ರಾದಿಗಳನ್ನು ಓದುವುದು ಒಂದು ಪವಿತ್ರವಾದ ಕೆಲಸ. ಅದನ್ನು ಓದಬೇಕು, ಅದರಲ್ಲಿ ಇರುವುದನ್ನು ತಿಳಿದುಕೊಳ್ಳಬೇಕು, ತಿಳಿದುಕೊಂಡುದನ್ನು ಮರಣ ಮಾಡುತ್ತಿರಬೇಕು. ಅನಂತರ ಜ್ಞಾನ ಯಜ್ಞವಿದೆ. ನಾನೇನು ತಿಳಿದುಕೊಂಡಿರುವೆನೋ ಅದನ್ನು ಇತರರಿಗೆ ಯಜ್ಞದಂತೆ ಕೊಡುತ್ತೇನೆ. ಭಗವದರ್ಪಿತವಾಗಲಿ ಎಂದು ಕಲಿತದ್ದನ್ನು ಭಗವಂತನ ಮಕ್ಕಳಿಗೆ ನೀಡುತ್ತೇನೆ. ಉಪನಿಷತ್ತಿನಲ್ಲಿ ಅಧ್ಯಯನ, ಪ್ರವಚನ ಇವನ್ನು ಮರೆಯಬೇಡಿ ಎಂದು ಹೇಳುವರು. ನಾವು ಕಲಿಯಬೇಕು, ಕಲಿತುದನ್ನು ಮತ್ತೊಬ್ಬನಿಗೆ ಹೇಳಿಕೊಡಬೇಕು. ಕಲಿತದ್ದು ಪೂರ್ಣವಾಗಬೇಕಾದರೆ ಅದನ್ನು ಮತ್ತೊಬ್ಬನಿಗೆ ಹೇಳಿಕೊಟ್ಟಾಗಲೇ. ಇವರೆಲ್ಲ ದೃಢವ್ರತರಾದ ಸಾಧಕರೇ. ಈ ಯಜ್ಞಗಳ ಗುರಿಯೆಲ್ಲ ಒಂದೇ, ಅದೇ ಭಗವಂತನಿಗೆ ಅರ್ಪಣೆ ಮಾಡುವುದು. ಯಾರಿಗೆ ಯಾವುದನ್ನು ಕೊಡಲು ಸಾಧ್ಯವೋ ಅದನ್ನು ಯಜ್ಞ ದೃಷ್ಟಿಯಿಂದ ಕೊಡಲಿ. ಆಗ ಕೊಡುವವನು ಸ್ವೀಕರಿಸುವವನು ಇಬ್ಬರು ಉದ್ಧಾರವಾಗುತ್ತಾರೆ. ಒಬ್ಬ ಕೊಟ್ಟು ಉದ್ಧಾರವಾಗುತ್ತಾನೆ, ಮತ್ತೊಬ್ಬ ಕೊಡುವವನಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಉದ್ಧಾರವಾಗುತ್ತಾನೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ
ಲಬ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಕೆಲವರು ಅಪಾನದಲ್ಲಿ ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ಪ್ರಾಣಾಪಾನಗಳೆರಡನ್ನೂ ನಿರೋಧಿಸಿ ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ. ಪತಂಜಲಿಯು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಯಮ ನಿಯಮಗಳು ಆದ ಮೇಲೆ ಬರುವುದು. ಇಲ್ಲಿ ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳು ಬರುವವು. ಇದನ್ನು ಅಭ್ಯಾಸ ಮಾಡುವವರು ಒಂದು ಬಗೆಯ ಯೋಗಿಗಳು. ನಾವು ಉಸಿರಾಡುವುದಕ್ಕೂ ನಮ್ಮ ಮನಸ್ಸಿಗೂ ಒಂದು ಸಂಬಂಧವನ್ನು ಯೋಗಿಗಳು ಕಂಡುಹಿಡಿದಿರುವರು. ನಮ್ಮ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ, ಆದರೆ ಉಸಿರಾಟವನ್ನು ಒಂದು ನಿಯಮಕ್ಕೆ ತರುವುದು ಸುಲಭ. ನಾವು ಶಾಂತಚಿತ್ತರಾಗಿದ್ದಾಗ ಉಸಿರಾಡುವುದು ಬಹಳ ನಿಧಾನವಾಗುವುದು. ನಾವು ಉದ್ವೇಗವಶರಾದಾಗ ಉಸಿರಾಡುವುದು ಜಾಸ್ತಿಯಾಗಿರುವುದು. ಅದರಂತೆಯೇ ಉಸಿರಾಟವನ್ನು ನಿಧಾನ ಮಾಡಿದರೆ ಉದ್ವೇಗವು ಕಡಿಮೆಯಾಗುವುದನ್ನು ನೋಡುವೆವು. ಈ ಉಸಿರಾಟವನ್ನು 3 ಭಾಗ ಮಾಡಿರುವರು: ರೇಚಕ, ಪೂರಕ, ಕುಂಭಕ ಎಂದು. ಉಸಿರನ್ನು ಒಳಗೆ ಸೆಳೆದುಕೊಳ್ಳುವುದು, ಉಸಿರನ್ನು ಹೊರಗೆ ಬಿಡುವುದು, ಉಸಿರನ್ನು ಒಳಗೆ ನಿಲ್ಲಿಸುವುದು. ಇದನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಮಾಡುತ್ತಿರುವೆವು. ಯೋಗಿಯಾದವನು ಇದರಿಂದ ಮಾನಸಿಕ ಪ್ರಯೋಜನವನ್ನು ಪಡೆಯಲು ಪ್ರಯತ್ನಿಸುವನು. ಉಸಿರನ್ನು ಸೆಳೆದುಕೊಳ್ಳುವಾಗ ಪವಿತ್ರತೆಯನ್ನೆಲ್ಲ ಉಸಿರಿನಿಂದ ಒಳಗಡೆ ಸೆಳೆದುಕೊಳ್ಳುತ್ತಿರುವೆನು ಎಂದು ಭಾವಿಸುವನು. ಉಸಿರನ್ನು ಬಿಡುವಾಗ ನಮ್ಮಲ್ಲಿರುವ ಅಪೂರ್ಣತೆಗಳೆಲ್ಲ ಹೊರಗೆ ಹೋಗುತ್ತಿದೆ ಎಂದು ಭಾವಿಸುವನು. ಕುಂಭಕದಲ್ಲಿ ಉಸಿರನ್ನು ತಡೆಗಟ್ಟುವಾಗ ಉಸಿರನ್ನು ಬಿಡುವುದು, ತೆಗೆದುಕೊಳ್ಳುವುದು ಎರಡನ್ನೂ ಅರ್ಪಿಸುವನು. ನಾವು ಇವೆರಡೂ ಕ್ರಿಯೆಗಳನ್ನು ಮಾಡುತ್ತಿರುವುದು ಕುಂಭಕದಲ್ಲಿ. ಭಗವಂತನೊಡನೆ ಅಂದರೆ ಇವೆರಡೂ ಕ್ರಿಯೆಗಳನ್ನು ಮಾಡುತ್ತಿರುವುದು ಕುಂಭಕದಲ್ಲಿ ಭಗವಂತನೊಡನೆ ಒಂದಾಗುವುದಕ್ಕೆ ಎಂದು ಭಾವಿಸುವನು. ಸುಮ್ಮನೆ ದಿನವೆಲ್ಲ ನಾವು ಮಾಡುತ್ತಿರುವ ಉಸಿರಾಟವನ್ನು ಒಂದು ಮಾನಸಿಕ ಸಾಧನೆಯನ್ನಾಗಿ ಪರಿವರ್ತಿಸಿ ಅದರಿಂದ ಪ್ರಯೋಜನವನ್ನು ಪಡೆಯುವವನು ಯೋಗಿ. ನೀರೊಂದು ಸುಮ್ಮನೆ ಹರಿದು ಹೋಗುತ್ತಿದೆ. ಅದರ ಮಧ್ಯದಲ್ಲಿ ಒಂದು ಚಕ್ರವನ್ನು ಇಟ್ಟು ಅದು ತಿರುಗುವಂತೆ ಮಾಡಿ ಅದರಿಂದ ಸ್ವಲ್ಪ ವಿದ್ಯುತ್ ಶಕ್ತಿಯನ್ನು ಅಥವಾ ಒಂದು ಬೀಸುವ ಯಂತ್ರವನ್ನು ತಿರುಗುವಂತೆ ಮಾಡುವಂತೆ ಇದು. ಶಕ್ತಿ ಸುಮ್ಮನೆ ವ್ಯಯವಾಗುತ್ತಿದೆ. ಅದರ ಉಪಯೋಗ ಪಡೆದುಕೊಳ್ಳುವವನು ಯೋಗಿ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಾಃ. ಇನ್ನು ಕೆಲವರು ನಿಯತಾಹಾರಿಗಳಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ. ಇವರೆಲ್ಲರೂ ಯಜ್ಞವನ್ನು ಬಲ್ಲವರು, ಯಜ್ಞಗಳಿಂದ ಕಲ್ಮಷಗಳನ್ನು ತೊಳೆದುಕೊಂಡಿರುವವರು. ನಿಯತಾಹಾರ ಯೋಗಿಗಳಿಗೆ ಅತ್ಯಂತ ಮುಖ್ಯವಾಗಿರುವುದು. ಯಾವ ಯೋಗಿಗಳು ಹೆಚ್ಚು ಊಟ ಮಾಡುವರೋ ಅಥವಾ ಕಡಿಮೆ ಊಟ ಮಾಡುವರೋ ಅವರಿಗೆ ಯೋಗ ಸಾಧ್ಯವಾಗುವುದಿಲ್ಲ. ಊಟ ಹೆಚ್ಚು ಮಾಡಿದರೆ ಮನಸ್ಸು ತಮೋ ಗುಣಕ್ಕೆ ಇಳಿಯುತ್ತದೆ. ಹೆಚ್ಚು ನಿದ್ರೆ ಮುಂತಾದವುಗಳನ್ನು ಮಾಡಬೇಕಾಗುವುದು. ಮನಸ್ಸನ್ನು ಏಕಾಗ್ರಗೊಳಿಸಲು ಆಗುವುದಿಲ್ಲ. ಕಡಿಮೆ ಊಟ ಮಾಡಿದರೂ ಮನಸ್ಸು ದುರ್ಬಲವಾಗುವುದು. ಇದು ಯಾವ ಕೆಲಸವನ್ನೂ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದ ಕಾರಣವೇ ಯೋಗಿಯಾದವನು ಮಿತಾಹಾರಿಯಾಗಿರಬೇಕು. ಇವರು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ. ನಿಗ್ರಹಿಸದ ಪ್ರಾಣವನ್ನು ಹೋಮ ಮಾಡುತ್ತಾರೆ. ಯೋಗಿಯ ದೃಷ್ಟಿಯಲ್ಲಿ ಪ್ರಾಣ ಅತಿ ಮುಖ್ಯವಾದ ಕೆಲಸವನ್ನು ಮಾಡುತ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವುಗಳೆಲ್ಲ ಪ್ರಾಣದ ಕ್ರಿಯೆಗಳು. ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಕೆಲಸಗಳೆಲ್ಲವೂ ಪ್ರಾಣದ ಆವರಣಕ್ಕೆ ಒಳಪಟ್ಟ ಕ್ರಿಯೆಗಳು. ದೇಹದ ಪ್ರತಿಯೊಂದು ಅಂಗಾಂಗದ ಮೇಲೂ ಕೂಡ ಯೋಗಿ ತನ್ನ ಸ್ವಾಮಿತ್ವವನ್ನು ಸ್ಥಾಪಿಸಬಲ್ಲ. ಹೃದಯ ಕ್ರಿಯೆಯನ್ನು ಕೂಡ ತನ್ನ ಇಚ್ಛಾನುಸಾರ ಮಾಡಬಲ್ಲನು. ಇದನ್ನು ಅನೇಕರು ಪರೀಕ್ಷಿಸಿದ್ದಾರೆ. ನಿಗ್ರಹಿಸಿದ ಪ್ರಾಣದ ಮೂಲಕ ನಿಗ್ರಹಿಸದೇ ಇರುವ ಪ್ರಾಣಗಳನ್ನು ನಿಗ್ರಹಿಸುವುದಕ್ಕೆ ಯತ್ನಿಸುವನು. ಇದು ಪಳಗಿಸಿದ ಆನೆಯ ಸಹಾಯದಿಂದ ಕಾಡಾನೆಯನ್ನು ಕಟ್ಟಿಹಾಕುವಂತೆ ನಾವು ಇದನ್ನು ಆನೆ ಹಿಡಿಯುವವರಲ್ಲಿ ನೋಡುತ್ತೇವೆ. ಇದೇ ಉಪಾಯವನ್ನು ಯೋಗಿ ತನ್ನ ಮನಸ್ಸಿನಲ್ಲಿರುವ ಕಾಡಾನೆಯನ್ನು ಹಿಡಿಯುವುದಕ್ಕೆ ಉಪಯೋಗಿಸುವನು. ಇವರೆಲ್ಲರೂ ಯಜ್ಞಗಳನ್ನು ತಿಳಿದವರು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ದ್ರವ್ಯ ಯಜ್ಞವಾಗಲಿ, ತಪೋಯಜ್ಞವಾಗಲಿ, ಸ್ವಾಧ್ಯಾಯ ಯಜ್ಞವಾಗಲಿ, ಜ್ಞಾನ ಯಜ್ಞವಾಗಲಿ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿತ ದೃಷ್ಟಿಯಿಂದ ಯಾರು ಮಾಡುವರೋ
ಅವರಿಗೆಲ್ಲ ಯೋಗದ ಅರ್ಥ ಗೊತ್ತಿದೆ. ಯೋಗ ಎಂದರೆ ಒಂದುಗೂಡಿಸುವುದು. ಈ ಜೀವಿಯನ್ನು ಪರಮಾತ್ಮನ ಕಡೆ ಹೋಗುವಂತೆ ಮಾಡಿ ಅಲ್ಲಿ ಅದನ್ನು ಕಟ್ಟಿಹಾಕುವವನೇ ಯೋಗಿ. ಹಾಗೆ ದೇವರಡಿಗೆ ಓಡಿಸುವುದಕ್ಕೆ ಒಬ್ಬೊಬ್ಬರು ಒಂದೊಂದು ಉಪಾಯವನ್ನು, ದಾರಿಯನ್ನು ಹಿಡಿದಿರುವರು. ಎಲ್ಲರ ಗುರಿ ದೇವರೆಂಬ ಕೇಂದ್ರವೇ. ವೃತ್ತದಲ್ಲಿರುವ ಬೇರೆ ಬೇರೆ ಕಡೆಗಳಿಂದ ಕೇಂದ್ರದ ಕಡೆಗೆ ಎಲ್ಲರೂ ಹೋಗುತ್ತಿರುವವರು. ಶ್ರೀಕೃಷ್ಣ ಇಲ್ಲಿ ಇಂತಹವರು ಹೆಚ್ಚು, ಇಂಥವರು ಕಡಿಮೆ ಎನ್ನುವುದಕ್ಕೆ ಹೋಗುವುದಿಲ್ಲ. ಯಾವಾಗ ಗುರಿಯನ್ನು ಮರೆತು ಅಡ್ಡಹಾದಿಯಲ್ಲಿ ಸಿಕ್ಕುವ ಯಾವುದಾದರೂ ಆಕರ್ಷಣೆಯಲ್ಲಿ ನಿರತರಾದರೆ ಮುಂದುವರಿಯುವುದು ನಿಲ್ಲುವುದು. ಇದು ಯೋಗದ ಎಲ್ಲಾ ದಾರಿಗಳಿಗೂ ಅನ್ವಯಿಸುವುದು. ದ್ರವ್ಯವನ್ನು ದಾನ ಮಾಡುವಾಗ ಕೀರ್ತಿ ಆಸೆಗೆ, ಅದರಿಂದ ಬರುವ ಅಧಿಕಾರದಾಸೆಗೆ ಇವನ್ನು ಮಾಡಿದರೆ ಇವನು ಗುರಿ ಮರೆಯುವನು. ಜ್ಞಾನವನ್ನು ಎಲ್ಲರಿಗೂ ಧಾರಾಳವಾಗಿ ಕೊಡುವ ಬದಲು ಅದನ್ನು ಮಾರಲು ಹೊರಟರೆ ಅದೊಂದು ವ್ಯಾಪಾರವಾಗುವುದು, ಸಾಧನೆ ಆಗುವುದಿಲ್ಲ. ಅದರಂತೆಯೇ ಪ್ರಾಣಾಯಾಮ ಮುಂತಾದ ಕ್ರಿಯೆಗಳನ್ನು ಅಭ್ಯಾಸ ಮಾಡುವಾಗ ಅದರಿಂದ ಬರುವ ಯಾವುದಾದರೂ ಪವಾಡಗಳಿಗೆ ಆಕರ್ಷಿತನಾದರೆ ಅವನು ಅದನ್ನು ಜನರಿಗೆ ತೋರಿ ದೊಂಬರಾಟವನ್ನು ಮಾಡಿ ಹಣವನ್ನೋ ಕೀರ್ತಿಯನ್ನೋ ಗಳಿಸಿ ಸೇರಬೇಕಾದ ಗುರಿಯನ್ನು ಮರೆಯುವನು. ಎಲ್ಲಾ ಮಾರ್ಗಗಳಲ್ಲಿಯೂ ಅಡ್ಡ ಹಾದಿಗಳಿವೆ. ಅದರಲ್ಲಿ ಪ್ರಯಾಣ ಮಾಡುತ್ತಿರುವ ಯಾತ್ರಿಕ ಯಾವಾಗಲೂ ಯಜ್ಞ ಭಾವನೆಯನ್ನು ಮರೆಯಕೂಡದು. ಮೇಲೆ ಹೇಳಿದ ಯಾವ ಸಾಧನೆಯನ್ನಾದರೂ ಆಗಲಿ ಯಜ್ಞ ಭಾವದಿಂದ ಮಾಡಿದರೆ ಅವರೆಲ್ಲ ತಮ್ಮ ಪಾಪದಿಂದ ಪಾರಾಗುವರು. ಚಿತ್ತ ಶುದ್ಧಿಯಾಗಿ ಎಲ್ಲರಲ್ಲಿಯೂ ಸದಾ ಉರಿಯುತ್ತಿರುವ ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತ ಬೆಳಗುವುದನ್ನು ನೋಡುತ್ತೇವೆ. ಯೋಗದ ಒಂದು ಮುಖ್ಯ ಕ್ರಿಯೆಯು ಚಿತ್ತಶುದ್ಧಿ. ಯಾವಾಗ ಶುದ್ಧ ಚಿತ್ತವನ್ನು ದೇವರ ಕಡೆಗೆ ಹರಿಸುವೆವೋ ದೇವರಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಗೋಚರವಾಗುವವು. ಏಕಾಗ್ರವಾದ ಶುದ್ಧ ಚಿತ್ತಕ್ಕೆ ಒಂದು ಅದ್ಭುತ ಶಕ್ತಿ ಬರುವುದು. ಅದನ್ನು ಯಾವ ವಸ್ತುವಿನ ಕಡೆ ತಿರುಗಿಸಿದರೆ ಆ ವಸ್ತುವಿನ ರಹಸ್ಯವೆಲ್ಲ ಗೊತ್ತಾಗುವುದು. ಸೂರ್ಯನ ಕಿರಣ ಎಲ್ಲಾ ಕಡೆಯೂ ಬೀಳುತ್ತಿದೆ. ಅದನ್ನು ಒಂದು ಬೂದು ಕನ್ನಡಿಯ ಮೇಲೆ ಬೀಳುವಂತೆ ಮಾಡಿ ಅದರ ಕೆಳಗೆ ಫೋಕಲ್ ಪಾಯಿಂಟಿನ ಕೆಳಗೆ ನಮ್ಮ ಕೈಯನ್ನು ಇಟ್ಟರೆ ಅದು ತಕ್ಷಣವೇ ಬರೆ ಹಾಕುವುದು. ಹಾಗೆಯೇ ಶುದ್ಧವಾದ ಚಿತ್ತ, ಅದಕ್ಕೊಂದು ಅದ್ಭುತ ಶಕ್ತಿ ಪ್ರಾಪ್ತವಾಗುವುದು. ನಮ್ಮ ಜಡ ಕಣ್ಣಿಗೆ ಕಾಣದುದು ಅದಕ್ಕೆ ಕಾಣುವುದು. ಒಂದು ಮೈಕ್ರೋಸ್ಕೋಪಿನ ಕೆಳಗಡೆ ಒಂದು ವಸ್ತುವನ್ನು ಇಟ್ಟರೆ ಅದರಲ್ಲಿರುವ ಮೊದಲು ಕಣ್ಣಿಗೆ ಕಾಣದ ಸೂಕ್ಷ್ಮ ವಸ್ತುಗಳೆಲ್ಲ ಬೃಹದಾಕಾರವನ್ನು ತಾಳಿ ವ್ಯಕ್ತವಾಗುವವು. ಹಾಗೆ ಯೋಗಿಯ ಮನಸ್ಸಾಗುವುದು. ಯೋಗಿಯ ಮನಸ್ಸಿನ ಮುಂದೆ ಯಾವ ರಹಸ್ಯವನ್ನು ಬಚ್ಚಿಡುವುದಕ್ಕೆ ಆಗುವುದಿಲ್ಲ. ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞಶಿಷ್ಟವಾದ ಅಮೃತವನ್ನು ಭೋಗಿಸುವವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ. ಅರ್ಜುನ, ಯಜ್ಞ ಮಾಡದವನಿಗೆ ಈ ಲೋಕವೇ ಇಲ್ಲ, ಮತ್ತೊಂದು ಎಲ್ಲಿಂದ ಬರುವುದು? ಯಜ್ಞವನ್ನು ಮಾಡಿದ ಮೇಲೆ ಭಗವಂತನಿಗೆ ಅರ್ಪಿಸಿ ಆದ ಮೇಲೆ ಉಳಿಯುವುದೇ ಅಮೃತ. ದೇವರು ನಮಗೆ ಏನನ್ನು ಕೊಟ್ಟಿರುವನೋ ಅದು ಐಶ್ವರ್ಯವಾಗಿರಬಹುದು, ವಿದ್ಯೆಯಾಗಿರಬಹುದು, ತಪಸ್ಸು, ಧ್ಯಾನ, ಏನು ಬೇಕಾದರೂ ಆಗಿರಬಹುದು. ನಾವು ಅದನ್ನು ಪರಿಶುದ್ಧ ಮಾಡಬೇಕಾದರೆ ಭಗವಂತನಿಗೆ ಅರ್ಪಿಸಬೇಕು. ಅರ್ಪಿಸಿದ ಮೇಲೆ ಅದು ಪ್ರಸಾದವಾಗುವುದು, ಪರಿಶುದ್ಧವಾಗುವುದು. ಅವನಿಗೆ ಅರ್ಪಣೆ ಮಾಡಿದ ಮೇಲೆ ನಮಗೇನು ಉಳಿಯುವುದೆಂದು ನಾವು ಅಂಜಬೇಕಾಗಿಲ್ಲ. ಅವನು ನಾವು ಕೊಟ್ಟದ್ದನ್ನೆಲ್ಲ ತೆಗೆದುಕೊಂಡು ಬಿಡುವುದಿಲ್ಲ, ಅದನ್ನು ಪರಿಶುದ್ಧ ಮಾಡಿಕೊಡುವನು. ಅದು ನಾವು ಮುಂಚೆ ಇಟ್ಟುಕೊಂಡಿರುವುದಕ್ಕಿಂತ ಶ್ರೇಷ್ಠವಾಗುವುದು. ವಿದ್ಯೆಯನ್ನು ನಾನು ಸಂಪಾದಿಸಿರುವೆನು, ಕೆಲವು ಪುಸ್ತಕಗಳನ್ನು ಓದಿ ಹೇಗೋ ಪಾಸಾಗಿರುವೆನು. ನಾನು ಅದನ್ನು ಇತರರಿಗೆ ಹೇಳಬೇಕಾದರೆ ನಾನು ಪಾಸು ಮಾಡುವುದಕ್ಕೆ ಮಾತ್ರ ಓದಿರುವುದು ಸಾಲದು, ವಿಷಯವನ್ನು ಮತ್ತೂ ಆಳವಾಗಿ ತಿಳಿದುಕೊಂಡಿರಬೇಕು. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಅದನ್ನು ಮತ್ತೊಬ್ಬನಿಗೆ ನೀಡಬೇಕು. ಅನಂತರ ನಮ್ಮಲ್ಲಿ ಉಳಿಯುವ ಜ್ಞಾನವೇ ತಿಳಿಯಾದುದು, ಪವಿತ್ರವಾದುದು. ಇದರಂತೆಯೇ ಜೀವನದಲ್ಲಿ ಭಗವಂತ ಪ್ರತಿ ಜೀವಿಗೆ ಇದ್ದಿರುವುದೆಲ್ಲ ಮೊದಲು ಕೊಡಬೇಕು, ಅನಂತರ ಕೊಟ್ಟು ಮಿಕ್ಕಿರುವುದನ್ನು ಅನುಭವಿಸಬೇಕು. ಅಲ್ಲೇ ನಿಜವಾದ ಆನಂದವಿರುವುದು. ಕೇವಲ ನಾನೇ ಅದನ್ನು ಅನುಭವಿಸಿದರೆ ಸ್ವಾರ್ಥವಾಗುವುದು. ಮನು ಅಡಿಗೆ ಮಾಡುವಾಗ
ಇದು ದೇವರ ನೈವೇದ್ಯಕ್ಕೆ ಮತ್ತು ಅತಿಥಿ ಪೂಜೆಗೆ ಎಂಬುದನ್ನು ಮರೆತರೆ ಕೇವಲ ನಮ್ಮ ಹಸಿವನ್ನು ಮಾತ್ರ ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಅಡಿಗೆ ಮಾಡಿದರೆ ಅದು ಪೈಶಾಚಿಕ ಭೋಜನವಾಗುವುದು ಎನ್ನುವನು ಮನುವು. ಯಾರು ಯಜ್ಞರೂಪದಿಂದ ನಮಗೆ ದೇವರು ಕೊಟ್ಟಿರುವುದನ್ನು ಪುನಃ ಹಿಂತಿರುಗಿ ದೇವರಿಗೆ ಕೊಡುತ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ ಎನ್ನುವನು. ಯಾವಾಗ ನಾವು ದೇವರಿಗೆ ಫಲಾಪೇಕ್ಷೆ ಇಲ್ಲದೆ ಕೊಡುತ್ತೇವೆಯೋ ಅದು ನಮ್ಮ ಚಿತ್ತವನ್ನು ಶುದ್ಧ ಮಾಡುವುದು, ನಮ್ಮಲ್ಲಿರುವ ಸಂಸ್ಕಾರಗಳನ್ನೆಲ್ಲ ದಹಿಸುವುದು. ಅಂತಹವನು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾನೆ. ಈ ಸಂಸಾರ ಚಕ್ರಕ್ಕೆ ಮತ್ತೊಮ್ಮೆ ಸಿಕ್ಕುವುದಿಲ್ಲ. ಜನನ ಜರ ಮರಣದಿಂದ ಪಾರಾಗುವನು. ಯಾವನು ಯಜ್ಞವನ್ನು ಮಾಡುವುದಿಲ್ಲವೋ ಅವನಿಗೆ ಈ ಲೋಕವೇ ಇಲ್ಲ ಎಂದರೆ ಈ ಲೋಕದಲ್ಲಿ ಆ ಮನುಷ್ಯ ಸುಖವಾಗಿರಲಾರ. ಕೇವಲ ಸ್ವಾರ್ಥಿ, ತನಗೇ ಮತ್ತು ತಾನು ಎರಡನ್ನೇ ಪರಿಗಣಿಸುವನು. ಇಂತಹವನು ಹೇಗೆ ಸುಖಿಯಾಗಿದ್ದಾನು? ಜೀವನದ ನಿಯಮವೇ ನಾವು ಏನು ಕೊಟ್ಟಿರುವೆವೋ ಅದು ನಮಗೆ ಬರುವುದು. ಕೊಟ್ಟಿದ್ದು 10 ಆಗಿ 100 ಆಗಿ 1000ವಾಗಿ ಬೇಡವೆಂದರೂ ದಮ್ಮಯ್ಯ ಗುಡ್ಡೆ ಇಟ್ಟುಕೊಂಡು ನನ್ನ ಹತ್ತಿರ ಬರುವುದು. ಇನ್ನೊಬ್ಬನಿಗೆ ಸುಖ ಕೊಟ್ಟಿದ್ದರೆ ನನಗೆ ಸುಖ ಬರುವುದು. ಇನ್ನೊಬ್ಬನಿಗೆ ಶಾಂತಿ ಕೊಟ್ಟಿದ್ದರೆ ನನಗೆ ಶಾಂತಿ ಬರುವುದು. ಇನ್ನೊಬ್ಬನಿಗೆ ವಿದ್ಯೆ ಕೊಟ್ಟಿದ್ದರೆ ನನಗೆ ಹೆಚ್ಚು ವಿದ್ಯೆ ಹತ್ತುವುದು. ಒಳ್ಳೆಯ ಭಾವನೆಗಳನ್ನು ಇತರರಿಗೆ ಕಳಿಸಿದ್ದರೆ ಇತರರಿಂದ ಆ ಭಾವನೆಗಳು ನನ್ನೆಡೆಗೆ ಹರಿದು ಬರುವವು. ಯಾವಾಗ ನನ್ನ ಸುಖ ಆನಂದಕ್ಕಾಗಿ ಇತರರನ್ನು ಗೋಳೈಸಿರುವೆನೋ, ಅವರ ದುಃಖ ಸಂಕಟದ ಮೇಲೆ ನನ್ನ ಸುಖದ ಮನೆಯನ್ನು ಕಟ್ಟಿಕೊಂಡಿರುವೆನೋ, ಅದು ಜ್ವಾಲಾಮುಖಿಯ ನೆತ್ತಿಯ ಮೇಲೆ ಕಟ್ಟಿದ ಮನೆಯಂತೆ ಎಂದೋ ಭುಗಿಲೆಂದು ಕಾರುವುದು. ನಮ್ಮ ಸುಖದ ಮನೆ ಬೂದಿ ಪಾಲಾಗುವುದು. ಜೀವನದ ಗಾಢ ನಿಯಮ ಇದು. ನಾವು ಸುಖಿಯಾಗಿರಬೇಕಾದರೆ ಇತರರಿಗೆ ಸುಖವನ್ನು ಕೊಟ್ಟಿರಬೇಕು. ನಾವು ಸಂತೋಷದಿಂದ ಇರಬೇಕಾದರೆ ಇತರರಿಗೆ ಸಂತೋಷವನ್ನು ಕೊಟ್ಟಿರಬೇಕು. ಇದೇ ಯಜ್ಞ ಮಾಡುವುದು ಎಂದರೆ ಅರ್ಥ. ಯಾರು ಯಜ್ಞ ಮಾಡಿಲ್ಲವೋ, ಕೇವಲ ಸ್ವಾರ್ಥನೋ, ಅವನಿಗೆ ಇಲ್ಲಿ ಸುಖವಿಲ್ಲ, ಶಾಂತಿ ಇಲ್ಲ. ಇನ್ನು ಮುಂದೆ ಹೇಗೆ ಇದೆಲ್ಲ ಬರುವುದು? ಅಷ್ಟೈಶ್ವರ್ಯಗಳಿವೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮಲಗುವುದಕ್ಕೆ ಹಂಸತೂರಿಕಾ ತಲ್ಪವಿದೆ, ಆದರೆ ನಿದ್ದೆ ಬರಲೊಲ್ಲದು. ತಿನ್ನುವುದಕ್ಕೆ ಎಲ್ಲ ಇದೆ, ಆದರೆ ಯಾವುದನ್ನು ತೃಪ್ತಿಯಾಗುವಂತೆ ತಿನ್ನಲಾಗುವುದಿಲ್ಲ. ಒಂದು ತಿಂದರೆ ಹೊಟ್ಟೆಗೆ ಕೆಟ್ಟದ್ದು, ಮತ್ತೊಂದು ಹೃದಯ ರೋಗಕ್ಕೆ ಕೆಟ್ಟದ್ದು, ಮಗದೊಂದು ರಕ್ತದ ಒತ್ತಡಕ್ಕೆ ಕೆಟ್ಟದ್ದು. ಎಲ್ಲಾ ಕಾಯಿಲೆಗಳು, ಮನೋರೋಗಗಳು ಸ್ವಾರ್ಥಿಯಲ್ಲಿ ಮನೆ ಮಾಡಿಕೊಂಡಿರುವವು. ಇಲ್ಲೇ ಶಾಂತಿ ಇಲ್ಲ. ಇನ್ನು ಕಣ್ಣು ಮುಚ್ಚಿಕೊಂಡು ಹೋದರೆ ಇಲ್ಲಿ ಇಲ್ಲದೆ ಇರುವುದು ಅಲ್ಲಿ ಹೇಗೆ ಬರುವುದು? ಇಲ್ಲಿ ಅನುಭವಿಸಬೇಕಾದರೆ, ಸತ್ತ ಮೇಲೆ ನಮ್ಮ ಹಿಂದೆ ಬರಬೇಕಾದರೆ ಕೊಟ್ಟಿರಬೇಕು. ಇದೇ ಮುಂದಿನ ಬೆಳೆಗೆ ಬೀಜ ಬಿತ್ತುವುದು. ಹೊಲವನ್ನು ಉಳದೆ ಬೀಜವನ್ನು ಬಿತ್ತದೆ ಬೆಳೆ ಕೊಯ್ಯಲು ಕುಡುಗೋಲನ್ನು ಹಿಡಿದುಕೊಂಡು ಹೋದರೆ ನಮಗೇನು ಸಿಕ್ಕುವುದು? ಅಲ್ಲಿ ತಾನಾಗಿ ಬೆಳೆದುಕೊಂಡಿರುವ ಮುಳ್ಳಿನ ಗಿಡಗಳು ಮತ್ತು ಕಳೆಗಳು ಮಾತ್ರ ಇರುತ್ತವೆ. ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಹೀಗೆ ಬಹುವಿಧವಾದ ಯಜ್ಞಗಳು ಬ್ರಹ್ಮನ ಮುಖದಲ್ಲಿ ಹೇಳಲ್ಪಟ್ಟಿವೆ. ಅವುಗಳೆಲ್ಲ ಕರ್ಮದಿಂದ ಹುಟ್ಟಿದವು ಎಂದು ತಿಳಿ. ಹೀಗೆಂದು ತಿಳಿದರೆ ಮುಕ್ತನಾಗುವೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಜ್ಞಾನಯಜ್ಞ ಮುಂತಾದವುಗಳೆಲ್ಲ ಬ್ರಹ್ಮದ ಮುಖ ಎಂದರೆ ವೇದದಲ್ಲಿ ಹೇಳಲ್ಪಟ್ಟಿವೆ. ಹಿಂದೂಗಳಿಗೆ ವೇದ ಧರ್ಮಶಾಸ್ತ್ರಗಳಾಗಿರಬಹುದು. ಅದರಂತೆಯೇ ಇತರ ಧರ್ಮದವರಿಗೆ ಅವರವರ ಪವಿತ್ರ ಗ್ರಂಥಗಳನ್ನು ಅವರು ಭಗವಂತನ ಉಸಿರು ಎಂತಲೇ ಭಾವಿಸುತ್ತಾರೆ. ಯಾವ ಧರ್ಮವನ್ನಾದರೂ ತೆಗೆದುಕೊಳ್ಳಿ, ಎಲ್ಲ ನಿಂತಿರುವುದು ತ್ಯಾಗದ ನೀತಿಯ ಅಡಿಗಲ್ಲಿನ ಮೇಲೆ. ಯಾವುದೂ ಸ್ವಾರ್ಥವನ್ನು ಸಾಧಿಸುವುದಿಲ್ಲ. ಎಲ್ಲಾ ಧರ್ಮಗಳು ಸ್ವಾರ್ಥವನ್ನು ಪಾಪವೆನ್ನುವವು. ಬಗೆ ಬಗೆಯ ಯಜ್ಞಗಳೆಲ್ಲ ಕರ್ಮದಿಂದ ಆದವು. ಆದರೆ ಎಲ್ಲಾ ಕರ್ಮವು ಒಂದೇ ರೀತಿ ಮಾಡಿದುದಲ್ಲ. ಕೆಲವನ್ನು ಕೈಯಿಂದ, ಕೆಲವನ್ನು ಬಾಯಿಂದ, ಕೆಲವನ್ನು ಮನಸ್ಸಿನಿಂದ ಮಾಡಿರುವರು. ದಾನ ಧರ್ಮಗಳನ್ನು ಕೈಯಿಂದ ಮಾಡುತ್ತೇವೆ. ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬನಿಗೆ ಮಾತಿನ ಮೂಲಕ ಹೇಳುತ್ತೇವೆ ಅಥವಾ ಬರವಣಿಗೆಯ ಮೂಲಕ ಬರೆದಿಡುತ್ತೇವೆ. ತಪಸ್ಸು ಮಾಡುವಾಗ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ
ಪರಮಾತ್ಮನ ಕಡೆ ಹರಿಸುತ್ತೇವೆ. ಇದು ತುಂಬಾ ಸೂಕ್ಷ್ಮವಾದದ್ದು. ಹೊರಗಿನಿಂದ ಯಾರು ಇದನ್ನು ನೋಡಲಾರರು. ಆದರೂ ಇದು ಒಂದು ಮನಸ್ಸಿನ ಕರ್ಮವೇ. ಅಂತೂ ನಾವು ಮಾಡುವ ಕರ್ಮವೆಲ್ಲ ದೇಹ, ಇಂದ್ರಿಯ, ಬುದ್ಧಿ, ಮನಸ್ಸುಗಳಿಗೆ ಸಂಬಂಧಪಟ್ಟ ಕ್ರಿಯೆಯಾಯಿತು. ಹೀಗೆಂದು ತಿಳಿದರೆ ಮುಕ್ತನಾಗುತ್ತೀಯ ನೀನು ಎನ್ನುವನು ಶ್ರೀಕೃಷ್ಣ. ಹೀಗೆ ತಿಳಿಯುವುದಕ್ಕೂ ಮುಕ್ತನಾಗುವುದಕ್ಕೂ ಏನು ಸಂಬಂಧ ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ಅದರ ಹಿಂದೆ ಒಂದು ದೊಡ್ಡ ಸತ್ಯವಿದೆ. ಇದೆಲ್ಲ ಕರ್ಮವೇ ನಿಜ. ಆದರೆ ಒಂದು ರೀತಿ ಕರ್ಮ ಮಾಡಿದರೆ ನಾವು ಹೆಚ್ಚು ಗೋಜಿಗೆ ಸಿಕ್ಕಿಕೊಳ್ಳುತ್ತೇವೆ. ಮತ್ತೊಂದು ರೀತಿ ಕರ್ಮ ಮಾಡಿದರೆ ಗೋಜಿನಿಂದ ಪಾರಾಗುತ್ತೇವೆ. ಯಜ್ಞ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮ ಮಾಡಿದರೆ ಕರ್ಮದ ಕೋಟಲೆಯಿಂದ ಹೊರಬರುತ್ತೇವೆ, ಮುಕ್ತರಾಗುತ್ತೇವೆ. ಯಾವಾಗ ಯಜ್ಞ ದೃಷ್ಟಿಯನ್ನು ಮರೆಯುವೆವೋ, ಕೇವಲ ಸ್ವಾರ್ಥಕ್ಕಾಗಿ ಕರ್ಮವನ್ನು ಮಾಡುವೆವೋ, ಅದು ನಮ್ಮನ್ನು ಮತ್ತು ಪಾಶಗಳಿಂದ ಬಿಗಿಯುವುದು. ಮೇಲಿನ ಸಿದ್ಧಾಂತವನ್ನು ಬೌದ್ಧಿಕವಾಗಿ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಅನುಷ್ಠಾನದಲ್ಲಿ ಬೆರೆಸಿರಬೇಕು ಎಂಬುದು ಅದರಲ್ಲಿ ಧ್ವನಿತವಾಗಿದೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅರ್ಜುನ, ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರ. ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರ್ಯವಸಾನವಾಗುವವು. ಇಲ್ಲಿ ದ್ರವ್ಯ ಯಜ್ಞ ಎಂದರೆ ಮೆಟೀರಿಯಲ್ ಯಜ್ಞ ಎಂದು ನೋಡಬೇಕು. ಬರೀ ಹಣ ಮಾತ್ರವಲ್ಲ, ಸ್ಥೂಲವಾಗಿ ನಾವು ಇತರರಿಗೆ ಭಗವದರ್ಪಣ ಭಾವದಿಂದ ಕೊಡುವುದೆಲ್ಲ ಯಜ್ಞವೇ. ಹಣ ಕೊಡಬಹುದು, ವಸ್ತ್ರ ಕೊಡಬಹುದು, ಅನ್ನ ಹಾಕಬಹುದು, ಔಷಧಿ ಕೊಡಬಹುದು, ಆಸ್ಪತ್ರೆ, ಶಾಲೆ, ಛತ್ರ, ಸೇತುವೆ, ರಸ್ತೆ ಮುಂತಾದವುಗಳನ್ನು ಕಟ್ಟಿಸಬಹುದು. ಇವುಗಳೆಲ್ಲ ಯಜ್ಞವೇ. ಆದರೆ ಇವುಗಳಿಂದ ಜನರಿಗೆ ಆಗುವ ಪ್ರಯೋಜನ ತಾತ್ಕಾಲಿಕ. ನಾವು ಕೊಡುವ ಹಣ ಎಷ್ಟು ಕಾಲ ಬಡವನಲ್ಲಿ ಇರುವುದು? ಕೊಟ್ಟ ಬಟ್ಟೆಯನ್ನು ಎಷ್ಟು ಕಾಲ ಧರಿಸುವನು? ಒಂದು ಸಲ ಔಷಧ ಕೊಟ್ಟು ವ್ಯಾಧಿಯಿಂದ ಒಬ್ಬನನ್ನು ಪಾರು ಮಾಡಿದರೆ ಎಂದೆಂದಿಗೂ ರೋಗ ಬರುವುದಿಲ್ಲವೇ? ಆಸ್ಪತ್ರೆ, ಶಾಲೆ, ಛತ್ರ ಇವುಗಳನ್ನು ಕಟ್ಟಿಸಿದರೆ ಮನುಷ್ಯನನ್ನು ಅಜ್ಞಾನದಿಂದ ಪಾರು ಮಾಡಿದೆವೆ? ಇಲ್ಲ. ಅದಕ್ಕಾಗಿಯೇ ಜ್ಞಾನ ಯಜ್ಞ ಎಲ್ಲಕ್ಕಿಂತಲೂ ಶ್ರೇಯಸ್ಕರ. ಇಲ್ಲಿ ಜ್ಞಾನವೆಂದರೆ ಕೇವಲ ಲೌಕಿಕ ವಿದ್ಯೆಯ ಜ್ಞಾನವನ್ನು ಮಾತ್ರ ಅಲ್ಲ ಹೇಳಿರುವುದು. ಆತ್ಮ ಅನಾತ್ಮ ವಸ್ತುಗಳ ವಿವೇಕ, ಅಜ್ಞಾನದಿಂದ ಪಾರಾಗುವುದು ಹೇಗೆ ಎಂದು ತಿಳಿದುಕೊಳ್ಳುವುದು, ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವುದು ಹೇಗೆ ಎಂದು ಅರಿಯುವುದು, ಇವುಗಳೆಲ್ಲ ಜ್ಞಾನದಲ್ಲಿ ಸೇರಿವೆ. ಈ ಜ್ಞಾನವೇ ಮನುಷ್ಯನನ್ನು ಜನನ ಮರಣಗಳ ದುಃಖದಿಂದ ಪಾರು ಮಾಡುವುದು. ವಿದ್ಯೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆಯೇ ಶ್ರೇಷ್ಠ ಎಂಬುದನ್ನು ಶ್ರೀಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಹೇಳುತ್ತಾನೆ. ನಾವು ಮಾಡುವ ಕರ್ಮವೆಲ್ಲ ಅದು ಲೌಕಿಕವಾಗಿರಲಿ ಪಾರಮಾರ್ಥಿಕವಾಗಿರಲಿ ಕೊಡುವವನಿಗೆ ನಿಜವಾದ ಜ್ಞಾನವನ್ನು ತರುವುದು. ಯಾವ ದೃಷ್ಟಿಯಿಂದ ಕೊಡುತ್ತೇವೆಯೋ ಅದು ಮುಖ್ಯ. ಯಜ್ಞದ ದೃಷ್ಟಿಯಿಂದ ಮತ್ತೊಬ್ಬರಿಗೆ ನೀಡಿದ್ದರೆ ಎಲ್ಲರಿಗೂ ಶ್ರೇಷ್ಠವಾದ ಜ್ಞಾನವೇ ಕೊನೆಯಲ್ಲಿ ಬರುವುದು ಎನ್ನುತ್ತಾನೆ. ಒಬ್ಬ ಜ್ಞಾನವನ್ನು ಮತ್ತೊಬ್ಬನಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ಅವನಿಗೆ ಇನ್ನೊಬ್ಬನಿಗೆ ಒಂದು ತುತ್ತು ಅನ್ನ ಕೊಡುವುದು ಮಾತ್ರ ಸಾಧ್ಯ. ಅದನ್ನು ಇದು ಪರಮಾತ್ಮನಿಗೆ ಅರ್ಪಿತವಾಗಲಿ ಎಂದು ಮಾಡಿದರೆ ಶ್ರೇಷ್ಠವಾದ ಜ್ಞಾನವನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಯಾವ ಪರಿಣಾಮವಾಗುವುದೋ ಅದೇ ಆಗುವುದು. ಸ್ಪರ್ಶ ಶಿಲೆಯನ್ನು ತಾಕುವುದಕ್ಕೆ ಮುಂಚೆ ಒಂದು ಹಿತ್ತಾಳೆ, ಮತ್ತೊಂದು ಕಬ್ಬಿಣ, ಇನ್ನೊಂದು ತಾಮ್ರ. ಅದಕ್ಕೆಲ್ಲ ಪೇಟೆಯ ಧಾರಣೆಯಲ್ಲಿ ವ್ಯತ್ಯಾಸವಿದೆ. ಆದರೆ ಸ್ಪರ್ಶ ಶಿಲೆಗೆ ತಾಕಿ ಎಲ್ಲವೂ ಚಿನ್ನವಾದ ಮೇಲೆ ಎಲ್ಲಕ್ಕೂ ಒಂದೇ ಬೆಲೆ. ಮುಂಚೆ ಕಬ್ಬಿಣವಾಗಿ ಈಗ ಚಿನ್ನವಾಗಿದ್ದಕ್ಕೆ ಕಡಿಮೆ ಬೆಲೆ, ಮುಂಚೆ ತಾಮ್ರವಾಗಿ ಈಗ ಚಿನ್ನವಾಗಿದ್ದಕ್ಕೆ ಹೆಚ್ಚು ಬೆಲೆ ಇಲ್ಲ. ಏಕೆಂದರೆ ಇಲ್ಲಿ ಹಿಂದಿನ ಅವಶೇಷ ಯಾವುದೂ ಇಲ್ಲ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅದನ್ನು ದಂಡ ನಮಸ್ಕಾರದಿಂದ, ಪರಿಪ್ರಶ್ನೆಯಿಂದ, ಗುರು ಶುಶ್ರೂಷೆಯಿಂದ ತಿಳಿದುಕೋ.
ತತ್ವವನ್ನು ಅರಿತ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುವರು. ಇದನ್ನು ಅಂದರೆ ಜ್ಞಾನವನ್ನು ತಿಳಿದುಕೊಳ್ಳಬೇಕಾದರೆ ಯಾರು ಗುರುಗಳಾಗಿರುವರೋ ಅವರ ಬಳಿಗೆ ಹೋಗಬೇಕು. ಅವರಿಗೆ ದಂಡ ನಮಸ್ಕಾರವನ್ನು ಮಾಡಬೇಕು. ನಮ್ಮ ಅಂಗಾಂಗವೆಲ್ಲವೂ ಅವರಡಿ ಉರುಳಬೇಕು. ಇದು ದೈನ್ಯತೆಯನ್ನು ತೋರುವುದು. ಗುರುವಿನಿಂದ ಕಲಿಯಬೇಕಾದರೆ ಈ ದೈನ್ಯತೆ ಇಲ್ಲದೆ ಇದ್ದರೆ ಸಾಧ್ಯವಿಲ್ಲ. ನಾನು ಕಲಿತುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ, ನನಗೇನೂ ಗೊತ್ತಿಲ್ಲ, ನೀವು ಅದನ್ನು ನೀಡಬೇಕು ಎಂದು ಕೇಳಿಕೊಳ್ಳಬೇಕು. ಫೀಸು ಕೊಟ್ಟು ಕಲಿಯುವ ವಿದ್ಯೆಯಲ್ಲ ಇದು, ಮಾರಾಟದ ಸರಕಲ್ಲ. ಗುರು ತಾನೇ ಮನಸ್ಸು ಮಾಡಿ ಕೊಡಬೇಕು. ಆಗ ಮಾತ್ರ ಅದನ್ನು ನಾವು ಸ್ವೀಕರಿಸಬೇಕು. ಅವನು ಸಿಕ್ಕಿದವರಿಗೆಲ್ಲ ಕೊಡುವುದಿಲ್ಲ, ತನ್ನ ಶಿಷ್ಯರಿಗೆ ಮಾತ್ರ ಅವನು ಹೇಳಿಕೊಡುತ್ತಾನೆ. ಇಲ್ಲಿ ಶಿಷ್ಯ ಎಂಬ ಪದ ತುಂಬಾ ಮುಖ್ಯವಾದುದು. ಗುರುವಿನ ಮಾನಸಿಕ ಪುತ್ರನೇ ಶಿಷ್ಯ. ಗುರು ತಾನೇ ಸಾಧನೆ ಮಾಡಿ ಏನನ್ನು ಗಳಿಸಿಕೊಂಡಿರುವನೋ ಅದಕ್ಕೆ ಹಕ್ಕುದಾರನಾಗುವನು ಶಿಷ್ಯ. ಗುರುವಿನ ಮಗನೇ ತಂದೆಯಿಂದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯಬೇಕಾದರೆ ಶಿಷ್ಯನಾಗಬೇಕು. ಶಿಷ್ಯನಲ್ಲದವನಿಗೆ ಆಧ್ಯಾತ್ಮಿಕ ಗಹನ ರಹಸ್ಯಗಳನ್ನು ಕಲಿಸುವುದಿಲ್ಲ. ಮಗನಿಗಿಂತ ಹೆಚ್ಚು ಪ್ರೀತಿಗೆ ಪಾತ್ರನಾದವನು ಶಿಷ್ಯ. ಅದಕ್ಕೆ ಗೀತೆಯ ಪ್ರಾರಂಭದಲ್ಲಿ ಅರ್ಜುನ, ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣಾಗಿದ್ದೇನೆ, ನನಗೆ ಶ್ರೇಯಸ್ಕರವಾಗಿರುವುದನ್ನು ಬೋಧಿಸು ಎಂದು ಕೇಳುತ್ತಾನೆ. ಅದಕ್ಕೆ ಮುಂಚೆ ಅರ್ಜುನನಿಗೆ ಶ್ರೀಕೃಷ್ಣ ಸ್ನೇಹಿತ ಮಾತ್ರನಾಗಿದ್ದ. ವಿಧೇಯತೆ, ದೈನ್ಯತೆ ಇವು ಶಿಷ್ಯನಲ್ಲಿ ಇರಬೇಕಾದ ಮೊದಲನೇ ಲಕ್ಷಣ. ಇದನ್ನು ಪರಿಪ್ರಶ್ನೆಯಿಂದಲೂ ತಿಳಿದುಕೊಳ್ಳಬೇಕಾಗಿದೆ. ದೈನ್ಯತೆ ಶಿಷ್ಯನಲ್ಲಿ ಇರಬೇಕು ಎಂಬುದನ್ನು ಹೇಳಿದ ಮೇಲೆ ಗುರು ಏನು ಹೇಳುತ್ತಾನೋ ಅದನ್ನೆಲ್ಲ ಸ್ವಲ್ಪವೂ ವಿಚಾರ ಮಾಡದೆ ಮರು ಮಾತಿಲ್ಲದೆ ಒಪ್ಪಿಕೊಳ್ಳಬೇಕು ಎನ್ನುವುದಿಲ್ಲ ಕೃಷ್ಣ. ಏನನ್ನು ಕೇಳಿದನೋ ಅದನ್ನು ಶಿಷ್ಯ ವಿಚಾರ ಮಾಡಬೇಕು. ಅದು ಹೇಗೆ ಎಂದು ತನಗೆ ತೋರಿದ ಸಂದೇಹವನ್ನು ಗುರುವಿನೆದುರಿಗೆ ಇಡಬೇಕು. ಗುರುವಿಗೆ ಶಿಷ್ಯ ಪ್ರಶ್ನೆ ಹಾಕಿದಾಗ ಮಾತ್ರವೇ ಶಿಷ್ಯ ಅದನ್ನು ತಿಳಿದುಕೊಂಡಿರುವನೇ ಇಲ್ಲವೇ, ಅವನು ಯಾವ ಮೆಟ್ಟಿಲಲ್ಲಿರುವನು, ಅವನಿಗೆ ಹೇಗೆ ಹೇಳಿದರೆ ಚೆನ್ನಾಗಿ ಅರ್ಥವಾಗುವುದು, ಇವುಗಳೆಲ್ಲ ಗೊತ್ತಾಗುವುದು. ವೈದ್ಯ ರೋಗಿಯನ್ನು ಪರೀಕ್ಷಿಸುವಾಗ ಕೆಲವು ಪ್ರಶ್ನೆಗಳನ್ನು ಹಾಕುತ್ತಾನೆ. ಅದರ ಆಧಾರದ ಮೇಲೆ ಇವನ ಕಾಯಿಲೆ ಏನಿರಬಹುದು ಎಂಬುದನ್ನು ನಿರ್ಧರಿಸುವನು. ಅದರಂತೆಯೇ ಪರಿಪ್ರಶ್ನೆಗಳು. ಗುರುವಿಗೆ ಪ್ರಶ್ನೆ ಹಾಕುವ ಶಿಷ್ಯರನ್ನು ಕಂಡರೆ ಕೋಪ ಬರುವುದಿಲ್ಲ, ಅವನಿಗೆ ಇನ್ನೂ ಪ್ರೀತಿ ಹೆಚ್ಚುವುದು. ತಾನು ಹೇಳುವುದನ್ನು ಚೆನ್ನಾಗಿ ವಿಚಾರ ಮಾಡಿ ಸ್ವೀಕರಿಸಿ ಎನ್ನುವನು ಗುರು. ಶ್ರೀರಾಮಕೃಷ್ಣರು ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದಾಗ, ನಾನು ಹೇಳುವುದನ್ನು ವರ್ತಕ ಸಾಮಾನಿಗೆ ಗಿರಾಕಿಗಳನ್ನು ಕೊಡುವ ದುಡ್ಡನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳುವಂತೆ ಪರೀಕ್ಷೆ ಮಾಡಿ ಎನ್ನುತ್ತಿದ್ದರು. ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಅದನ್ನು ಪ್ರಶ್ನೆಯಿಂದ ಕೆದಕಬೇಕು. ಒಂದು ವಸ್ತುವನ್ನು ಒಲೆಯ ಮೇಲೆ ಇಟ್ಟು ಬೇಯಿಸುತ್ತಿದ್ದರೆ ಮೊಗಚುವ ಸೌಟಿನಿಂದ ತಿರುವಿ ಹಾಕುತ್ತಾರೆ, ಅದು ಎಲ್ಲಾ ಕಡೆಯೂ ಚೆನ್ನಾಗಿ ಬೇಯಲಿ ಎಂದು. ಅದರಂತೆಯೇ ಒಂದು ವಿಷಯವನ್ನು ನಾನಾ ಭಾಗಗಳಿಂದ ತೆಗೆದುಕೊಂಡು ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹಾಕಬೇಕು. ಶ್ರೀಕೃಷ್ಣ ಇದು ಅತ್ಯಂತ ಅವಶ್ಯಕ ಎನ್ನುತ್ತಾನೆ. ಸೇವೆ ಎಂಬ ಮತ್ತೊಂದು ಪದವನ್ನು ಶ್ರೀಕೃಷ್ಣ ಹೇಳುವನು. ಶಿಷ್ಯ ಗುರುವಿನ ಸೇವೆ ಮಾಡಬೇಕು. ಈ ಸೇವೆ ಎಂಬುದು ಒಂದು ಅಮೋಘವಾದ ಸಾಧನೆ. ಶಿಷ್ಯ ಗುರುವಿನ ಹೃದಯವನ್ನು ಒಲಿಸಿಕೊಳ್ಳಬೇಕು. ಅವನ ಹೃದಯವನ್ನು ಒಲಿಸಿಕೊಳ್ಳಬೇಕಾದರೆ ಹಣದಿಂದಲ್ಲ, ಹೊಗಳಿಕೆಯಿಂದಲ್ಲ, ಅವನಿಗೆ ಮಾಡುವ ಸೇವೆಯಿಂದ. ಯಾವಾಗ ಸೇವೆಯಿಂದ ಸುಪ್ರೀತನಾದ ಗುರು ಶ್ರೇಷ್ಠವಾಗಿರುವ ಜ್ಞಾನ ಲಭಿಸಲಿ ಎಂದು ಇಚ್ಛಿಸಿದರೆ ಶಿಷ್ಯನಿಗೆ ಅದು ಸುಲಭವಾಗಿ ಸಿದ್ಧಿಸುವುದು. ಸೇವೆ ಎಂಬುದೇ ಗುರು ಭಕ್ತಿಗೆ ಬೇರೊಂದು ಪದ. ಗುರುವಿನ ಮೇಲೆ ಅದ್ಭುತವಾದ ಶ್ರದ್ಧೆಯನ್ನು, ಭಕ್ತಿಯನ್ನು ಇಡಬೇಕು. ಅವನಿಗಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿರಬೇಕು. ಯಾವ ವೇದಾಂತಗಳನ್ನು ಒಬ್ಬ ಓದಬೇಕಾಗಿಲ್ಲ. ಕೇವಲ ಗುರುವಿನ ಸೇವೆಯನ್ನು ಮಾಡಿಯೇ ಅವನ ಮಾತಿನಂತೆ ನಡೆದುಕೊಂಡೇ ಜ್ಞಾನ ಸಂಪಾದನೆ ಮಾಡಿಕೊಂಡ ಕೆಲವು ನಿದರ್ಶನಗಳು ನಮಗೆ ಉಪನಿಷತ್ತಿನಲ್ಲಿ ದೊರಕುತ್ತವೆ. ಸತ್ಯಕಾಮ ಎಂಬ ವಿದ್ಯಾರ್ಥಿ ಗುರುವಿನ ಬಳಿಗೆ ಹೋಗುತ್ತಾನೆ ಬ್ರಹ್ಮವಿದ್ಯೆಯನ್ನು ಕಲಿಯುವುದಕ್ಕೆ. ಆ ಗುರು ಬ್ರಹ್ಮ ವಿಷಯವನ್ನು ಹೇಳುವುದಿಲ್ಲ. ಕೆಲವು ದನಗಳನ್ನು ಕೊಟ್ಟು ಇದನ್ನು ಕಾಡಿಗೆ ತೆಗೆದುಕೊಂಡು ಹೋಗಿ ಮೇಯಿಸು, ಅದರ ಸಂಖ್ಯೆ 2ರಷ್ಟಾದ ಮೇಲೆ
ಬಾ ಎಂದು ಹೇಳುತ್ತಾನೆ. ಆ ದನಗಳು 2ರಷ್ಟಾದ ಮೇಲೆ ಆ ದನಗಳೇ ಇವನಿಗೆ ನಾವು 2ರಷ್ಟಾಗಿದ್ದೇವೆ, ಈಗ ನಮ್ಮನ್ನು ಗುರುವಿನ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದುವಂತೆ ಅವನು ದಾರಿಯಲ್ಲಿ ಬರುವಾಗ ಬೆಂಕಿ, ಜಿಂಕೆ, ಹಕ್ಕಿ ಮುಂತಾದವು ಬ್ರಹ್ಮನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಇವನಿಗೆ ಹೇಳಿದವು. ಗುರುವಿನ ಮನೆಗೆ ಬಂದಾಗ ಸತ್ಯಕಾಮನ ತೇಜಸ್ಸಿನ ಮುಖವನ್ನು ನೋಡಿ, ಸತ್ಯಕಾಮ, ನಿನಗೆ ಯಾರು ಬ್ರಹ್ಮನ ವಿಷಯವನ್ನು ಹೇಳಿದರು? ನೀನು ಬ್ರಹ್ಮವಿದನಂತೆ ಕಾಣುತ್ತಿರುವೆಯಲ್ಲ ಎಂದು ಕೇಳಿದನು. ಆಗ ಸತ್ಯಕಾಮ, ಮನುಷ್ಯರಲ್ಲದ ಇತರ ವ್ಯಕ್ತಿಗಳು ಎನ್ನುತ್ತಾನೆ. ಅಂದರೆ ಗುರು ಪ್ರತ್ಯಕ್ಷವಾಗಿಯೇ ಹೇಳಬೇಕಾಗಿಲ್ಲ, ಅವನ ಸೇವೆಯನ್ನು ಮಾಡುವಾಗಲೇ ಅವುಗಳೆಲ್ಲ ನಮ್ಮಲ್ಲಿ ಸ್ಫುರಿಸುವವು. ಜ್ಞಾನ ಯಾವುದೂ ಹೊರಗಿನಿಂದ ಬರುವುದಿಲ್ಲ, ಎಲ್ಲರಲ್ಲಿಯೂ ಅದು ಸುಪ್ತಾವಸ್ಥೆಯಲ್ಲಿದೆ. ಗುರುವಿಗೆ ಮನಸ್ಸಿಟ್ಟು ಮಾಡುವ ಸೇವೆಯಿಂದ ಆ ಸುಪ್ತಾವಸ್ಥೆಯಲ್ಲಿ ಇರುವುದು ಜಾಗೃತವಾಗುತ್ತಾ ಬರುವುದು. ಆದ ಕಾರಣವೇ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಗುರುವಿನಿಂದ ಕಲಿಯಬೇಕಾದರೆ ಅವನಿಗೆ ಮಾಡುವ ಸೇವೆ ನಮ್ಮ ಸಾಧನೆಗಳಲ್ಲಿ ಅತ್ಯಂತ ಮುಖ್ಯ. ಕೆಲವು ಶಿಷ್ಯರು ಅಷ್ಟೊಂದು ಬುದ್ಧಿವಂತರಲ್ಲ, ಆದರೆ ಗುರುವಿಗೆ ಮಾಡುವ ಸೇವೆಯಲ್ಲಿ ಅಗ್ರಗಣ್ಯರು. ಇಂತಹ ಶಿಷ್ಯರಿಗೆ ಬಹಳ ಮೇಧಾವಿಯಾದವನಿಗೆ ಯಾವುದು ಅನೇಕ ವೇಳೆ ತಿಳಿದುಕೊಳ್ಳಲು ಕಷ್ಟವೋ ಅದನ್ನು ತಕ್ಷಣ ಗ್ರಹಿಸುವ ಶಕ್ತಿ ಬರುವುದು. ಇಂತಹ ಹಲವು ನಿದರ್ಶನಗಳನ್ನು ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ನೋಡುತ್ತೇವೆ. ಅವರ ಪ್ರಖ್ಯಾತ ಮೇಧಾವಿ ಶಿಷ್ಯ ನರೇಂದ್ರ ಒಂದು ಕಡೆ ಕುಶಾಗ್ರ ಬುದ್ಧಿಯವನು, ಬೇಕಾದಷ್ಟು ಓದಿದವನು, ವಿಚಾರಿಸುವವನು. ಅವರ ಮತ್ತೊಬ್ಬ ಶಿಷ್ಯನೇ ಲಟು ಎಂಬ ಪರಿಚಾರಕ ಶಿಷ್ಯ. ಆ ಮನುಷ್ಯನಿಗೆ ಓದುವುದಕ್ಕೆ ಬಾರದು, ಆದರೂ ಕೇವಲ ಗುರುವಿಗೆ ಮಾಡಿದ ಸೇವೆಯ ಬಲದಿಂದ ಆಧ್ಯಾತ್ಮಿಕ ಅನುಭವದ ಗಿರಿಶೃಂಗವನ್ನೇ ಏರಿಬಿಡುತ್ತಾನೆ. ಇದನ್ನು ನೋಡಿದ ವಿವೇಕಾನಂದರೇ ಇದೊಂದು ಅದ್ಭುತ ಎಂದು ಅಚ್ಚರಿಪಟ್ಟು ಅವನಿಗೆ ಅದ್ಭುತಾನಂದ ಎಂಬ ಹೆಸರನ್ನು ಕೊಡುತ್ತಾರೆ. ದೈನ್ಯತೆ, ಪರಿಪ್ರಶ್ನೆ, ಸೇವೆ ಇವುಗಳೆಲ್ಲ ಇದ್ದರೆ ತಿಳಿದುಕೊಂಡ ಗುರುಗಳು ಶಿಷ್ಯನಿಗೆ ಬೋಧನೆ ಮಾಡುತ್ತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಅನುಭಾವಿಗಳು ತಾವು ಅನುಭವಿಸುತ್ತಿರುವುದನ್ನು ಇತರರಿಗೆ ಹೇಳಲು ಸದಾ ಸಿದ್ಧರಾಗಿರುವರು. ಹಾಗೆ ಹೇಳುವುದರಲ್ಲಿ ಒಂದು ಆನಂದವಿದೆ. ನಮ್ಮಲ್ಲಿರುವ ಚೂರು ಪಾರು ವಸ್ತುಗಳನ್ನು ಮತ್ತೊಬ್ಬನಿಗೆ ಕೊಡುವುದರಲ್ಲಿ ಒಂದು ಆನಂದವಿದೆ. ತಾಯಿಗೆ ಮಗುವಿಗೆ ತನ್ನ ಎದೆಹಾಲನ್ನು ಕೊಡುವುದರಲ್ಲಿ ಒಂದು ಸಂತೋಷವಿದೆ. ಅದಕ್ಕಿಂತ ಮಿಗಿಲಾದುದು ಆಧ್ಯಾತ್ಮಿಕ ಜೀವನದಲ್ಲಿ ಗುರು ಸಾಧನಾ ಬಲದಿಂದ ಸಂಗ್ರಹಿಸಿಕೊಂಡ ಅನುಭವಾಮೃತವನ್ನು ಶಿಷ್ಯನಿಗೆ ಧಾರೆ ಎರೆಯುವುದು. ಆದರೆ ಶಿಷ್ಯ ಯೋಗ್ಯನೇ ಅಲ್ಲವೇ ಎಂಬುದನ್ನು ಗುರು ಮೊದಲು ನೋಡುವನು, ಆಮೇಲೆ ಕೊಡುವನು. ಯೋಗ್ಯನಲ್ಲದೇ ಇದ್ದರೆ ಇವನು ಕೊಟ್ಟದ್ದು ಹಾಳಾಗುವುದು. ಹೊಲವನ್ನು ಚೆನ್ನಾಗಿ ಉತ್ತಿದ್ದರೆ ಬೀಜ ಚೆಲ್ಲಿದರೆ ಪ್ರಯೋಜನ. ಬಂಡೆಯ ಮೇಲೆ, ಕಲ್ಲು ನೆಲದಲ್ಲಿ, ಹದ ಮಾಡದ ಭೂಮಿಗೆ ಬೀಜ ಚೆಲ್ಲಿದರೆ ಪ್ರಯೋಜನವೇನು? ಶಿಷ್ಯ ಅಣಿಯಾದರೆ ಅವನಿಗೆ ಬೋಧನೆ ಮಾಡುವ ಗುರುವು ಸಿಕ್ಕಿಯೇ ಸಿಕ್ಕುತ್ತಾನೆ. ಇದೊಂದು ಆಧ್ಯಾತ್ಮಿಕ ಜೀವನದ ನಿಯಮ. ಒಂದು ಅಣಿ ಮಾಡಿದರೆ ಮತ್ತೊಂದು ಸಿಕ್ಕಿಯೇ ಸಿಕ್ಕುವುದು. ಯಜ್ಞಾತ್ವಾ ನ ಪುನರ್ಮೋಹಂ ಏವನ್ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ. ಅರ್ಜುನ, ಈ ಜ್ಞಾನವನ್ನು ಪಡೆದುಕೊಂಡರೆ ಪುನಃ ಮೋಹವನ್ನು ಪಡೆಯುವುದಿಲ್ಲ. ಅದರಿಂದ ಭೂತಗಳೆಲ್ಲವನ್ನು ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ನೋಡುವೆ. ಎಲ್ಲ ವಿಧವಾಗಿರುವ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುವವು. ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡುವುದನ್ನು ಕಲಿತರೆ, ಒಂದು ಸಲ ಆ ಜ್ಞಾನ ನನಗೆ ಬಂದರೆ ಪುನಃ ಆ ಜ್ಞಾನ ಸರಿಯುವುದಿಲ್ಲ. ಜ್ಞಾನ ಎಂದೆಂದಿಗೂ ನಮ್ಮದಾಗುವುದು. ಒಮ್ಮೆ ಮರಳುಕಾಡಿನಲ್ಲಿ ನಡೆಯುತ್ತಿರುವಾಗ ಮರೀಚಿಕೆಯನ್ನು ತಿಳಿದುಕೊಂಡರೆ ಅನಂತರ ಅದನ್ನು ಎಷ್ಟು ಸಾರಿ ನೋಡಿದರೂ ಅದು ಸುಳ್ಳು ಎಂಬ ಜ್ಞಾನ ಜೊತೆಯಲ್ಲಿಯೇ ಇರುವುದು. ಅದು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಒಮ್ಮೆ ಬೀಜವನ್ನು ಬಾಂಡಲೆಯಲ್ಲಿ ಚೆನ್ನಾಗಿ ಹುರಿದರೆ ಸಾಕು, ಅದನ್ನು ಎಷ್ಟು ಸಲ ಹುಟ್ಟಿ ಹಾಕಿದರೂ ಅದು ಪುನಃ ಚಿಗುರುವುದಿಲ್ಲ. ಅದರಂತೆಯೇ ನಮ್ಮ ಅಜ್ಞಾನ, ಜ್ಞಾನಾಗ್ನಿಯನ್ನು ಒಮ್ಮೆ ಚೆನ್ನಾಗಿ ಬೆಂದರೆ ಅದು ಇನ್ನೂ ಬದುಕಿರಲಾರದು. ನಮ್ಮ ಅಜ್ಞಾನ ಜ್ಞಾನಾಗ್ನಿಯಲ್ಲಿ ಒಮ್ಮೆ ಚೆನ್ನಾಗಿ ಬೆಂದರೆ ಅದು ಇನ್ನೂ ಬದುಕಿರಲಾರದು. ಈ ವಿಷಯವನ್ನು
ಬೌದ್ಧಿಕವಾಗಿ ತಿಳಿದುಕೊಳ್ಳುವುದಲ್ಲ, ಈ ಜ್ಞಾನವನ್ನು ಅನುಭವಕ್ಕೆ ತರಬೇಕು. ಈ ವಿಷಯವನ್ನು ಬೌದ್ಧಿಕವಾಗಿ ತಿಳಿದುಕೊಳ್ಳುವುದಲ್ಲ, ಈ ಜ್ಞಾನವನ್ನು ಅನುಭವಕ್ಕೆ ತರಬೇಕು. ಆಗ ಇದು ಸಿದ್ಧಿಸುವುದು. ಶ್ರೀರಾಮಕೃಷ್ಣರು ಸುಮ್ಮನೆ ಭಾಂಗ್ ಭಾಂಗ್ ಅನ್ನುತ್ತಿದ್ದರೆ ಮತ್ತು ಬರುವುದಿಲ್ಲ. ಅದನ್ನು ತಂದು ಅರೆದು ಕುಡಿಯಬೇಕು, ಆಗ ಮಾತ್ರ ಮತ್ತು ಬರಬೇಕಾದರೆ ಎಂದು ಹೇಳುತ್ತಿದ್ದರು. ಅದರಂತೆಯೇ ಈ ಜ್ಞಾನವನ್ನು ಅರೆದು ಕುಡಿದಾಗಲೇ, ನಮ್ಮ ಅನುಷ್ಠಾನದಲ್ಲಿ ಪ್ರವಹಿಸಿದಾಗಲೇ ಇನ್ನು ಮೇಲೆ ನಾವು ಮೋಹಗೊಳಿಸುವುದಿಲ್ಲ. ಈ ಜ್ಞಾನದಿಂದ ಎಲ್ಲ ಭೂತಗಳನ್ನು ಆತ್ಮನಲ್ಲಿ ನೋಡುವೆ ಎನ್ನುತ್ತಾನೆ. ಆತ್ಮನಲ್ಲಿ ಎಂದರೆ ನನ್ನಲ್ಲಿ ಎಂದು ಬೇಕಾದರೆ ತಿಳಿದುಕೊಳ್ಳಬಹುದು. ಅಜ್ಞಾನ ಯಾವಾಗ ಸರಿಯುವುದೋ, ದೇಶ ಕಾಲ ನಿಮಿತ್ತದ ಮೂಲಕ ನೋಡುವಾಗ ಯಾವುದನ್ನು ನಾವು ಆರೋಪ ಮಾಡಿರುವೆವೋ ಅದನ್ನು ತೆಗೆದಾಗ ಪ್ರಪಂಚವೆಲ್ಲ ಒಂದು ಅಖಂಡ ವ್ಯಕ್ತಿತ್ವವಾಗುವುದು. ನಾನೇ ಅದರಂತೆ ಕಾಣುವುದು, ನನ್ನಲ್ಲಿ ನಾನು ನೋಡುವುದು, ಅನುಭವಿಸುವುದು, ಎಲ್ಲ ಇರುವಂತೆ ಕಾಣುವುದು. ನಾನು ಒಂದು ಕನಸು ಕಾಣುತ್ತಿರುವೆನು, ಆ ಕನಸಿನಲ್ಲಿ ನನ್ನಿಂದ ಹೊರಗೆ ಹಲವು ವಸ್ತುಗಳನ್ನು ನೋಡುತ್ತಿರುತ್ತೇನೆ. ಆದರೆ ಆ ಕನಸೆಲ್ಲ ಯಾರಲ್ಲಿ ಆಗುತ್ತಿದೆ? ನನ್ನಲ್ಲಿ. ಎದ್ದಾದ ಮೇಲೆ ನಾನು ಏನೇನು ಹೊರಗಡೆ ಕನಸಿನಲ್ಲಿ ನೋಡುತ್ತಿದ್ದೆನೋ ಅದೆಲ್ಲ ನನ್ನಲ್ಲಿಯೇ ಇದ್ದಿತು ಎಂಬುದು ಅರಿವಾಗುವುದು. ಕನಸಿನಲ್ಲಿರುವಾಗ ನನ್ನಿಂದ ಹೊರಗಡೆ ಅದು ಇರುವಂತೆ ಕಾಣುತ್ತಿತ್ತು. ಇದು ಅಜ್ಞಾನ. ಕನಸಿನಿಂದ ಎದ್ದಾದ ಮೇಲೆ ಆ ಕನಸೆಲ್ಲ ನನ್ನಲ್ಲಿಯೇ ಇದ್ದಿತು ಎಂಬುದು ಅರಿವಾಗುವುದು. ಇದು ಜ್ಞಾನ. ಕನ್ನಡಿಯೊಂದು ರೂಮಿನಲ್ಲಿದೆ. ಅದು ಹೊರಗಡೆ ಇರುವುದನ್ನೆಲ್ಲ ತನ್ನಲ್ಲಿ ತೋರಿಸುತ್ತಿದೆ. ಪ್ರಪಂಚಕ್ಕೆ ನಾನು ಕನ್ನಡಿ, ನನ್ನಲ್ಲಿ ಆ ಪ್ರಪಂಚವೆಲ್ಲ ಇರುವಂತೆ ತೋರುವುದು. ಮತ್ತು ನನ್ನಲ್ಲಿಯೂ ನೋಡುತ್ತೀಯೇ ಎನ್ನುವನು ಶ್ರೀಕೃಷ್ಣ. ಹೀಗೆ ನನ್ನಲ್ಲಿ ನನ್ನಿಂದ ಹೊರಗಡೆ ಇರುವುದನ್ನೆಲ್ಲ ನನ್ನನ್ನು ಎಂಬ ಕನ್ನಡಿ ತೋರುವುದೋ, ಹಾಗೆ ಪರಮಾತ್ಮನಲ್ಲಿ ಎಲ್ಲವನ್ನೂ ನೋಡುತ್ತೇವೆ. ನನ್ನನ್ನು ಜೊತೆಗೆ ಈಗ ನನ್ನಲ್ಲಿರುವುದು ಎಲ್ಲವನ್ನು ಭಗವಂತನಲ್ಲಿ ನೋಡುತ್ತೇವೆ. ಭಗವಂತ ಇವುಗಳನ್ನೆಲ್ಲ ಒಳಗೊಂಡಿರುವನು. ಅವನಿಲ್ಲದ ಸ್ಥಳವೇ ಇಲ್ಲ, ಅವನಿಲ್ಲದ ಹೃದಯವೇ ಇಲ್ಲ. ನಾವು ನೋಡುವ ವೈವಿಧ್ಯತೆಯಿಂದ ತುಂಬಿ ತುಳುಕಾಡುವ ವಸ್ತುಗಳೆಲ್ಲ ಭಗವಂತನೆಂಬ ತೆರೆಯ ಮೇಲೆ ಬರೆದ ಚಿತ್ರದಂತಿದೆ. ಎಲ್ಲ ಚಿತ್ರದ ಹಿಂದೆಯೂ ಆ ತೆರೆಯೇ ಇದೆ. ಎಲ್ಲ ನಾಮದ ಹಿಂದೆ, ರೂಪದ ಹಿಂದೆ, ವ್ಯಕ್ತಿಯ ಹಿಂದೆ ಇರುವುದು ಭಗವಂತನೊಬ್ಬನೇ. ಯಾರ ಮುಖವನ್ನು ನೋಡಿದರೂ ಅವನ ನೆನಪೇ ಬರುವುದು. ಯಾವ ದೃಶ್ಯವನ್ನೇ ನೋಡಿದರೂ ಅವನ ನೆನಪೇ, ದೃಶ್ಯವನ್ನು ನೋಡಿದರೂ ಅವನ ನೆನಪೇ ಬರುವುದು. ಯಾವ ಘಟನೆಯನ್ನು ತೆಗೆದುಕೊಂಡರೂ ಅವನ ಕೈವಾಡವನ್ನೇ ನೋಡುವೆನು. ಇನ್ನು ಅವನು ಯಾರನ್ನು ಧೀಕರಿಸುವುದಿಲ್ಲ, ಯಾರನ್ನು ನಿರಾಕರಿಸುವುದಿಲ್ಲ. ಆ ಪವಿತ್ರಾತ್ಮನ ಕಣ್ಣುಗಳು ಇನ್ನು ಮೇಲೆ ಯಾವ ಹೊಲಸನ್ನೂ ನೋಡಲಾರವು. ಆ ಹೊಲಸಿನಲ್ಲಿಯೂ ಪರಮಾತ್ಮನೇ ಅವನಿಗೆ ಕಾಣುವುದು. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ನೀನು ಎಲ್ಲಾ ಪಾಪಗಳನ್ನು ಮೀರಿದ ಪಾಪವನ್ನು ಮಾಡಿದ್ದರೂ ಅವೆಲ್ಲವನ್ನು ಜ್ಞಾನವೆಂಬ ದೋಣಿಯಿಂದಲೇ ದಾಟುವೆ. ನಾವು ಅಜ್ಞಾನದಲ್ಲಿದ್ದಾಗ ಹಲವಾರು ಪಾಪಕೃತ್ಯಗಳನ್ನು ಮಾಡಿರಬಹುದು. ಆಗ ಅದರಿಂದ ನಮಗೆ ಅಷ್ಟು ವ್ಯಥೆ ಆಗುವುದಿಲ್ಲ. ಆದರೆ ಅದರಿಂದ ಮೇಲೇಳಲು ಪ್ರಯತ್ನ ಪಟ್ಟಾಗಲೇ ಮಾಡಿದ ಪಾಪ ಕೃತ್ಯಗಳ ಭಾರ ನಮಗೆ ಅರಿವಾಗುವುದು. ಒಂದು ಕೊಡ ನೀರಿನಲ್ಲಿ ಮುಳುಗಿರುವಾಗ ಅದನ್ನು ಎಳೆದರೆ ಭಾರ ಗೊತ್ತಾಗುವುದಿಲ್ಲ. ಆದರೆ ನೀರಿನಿಂದ ಮೇಲಕ್ಕೆ ಬಂದಾಗಲೇ ಅದರ ಭಾರ ಗೊತ್ತಾಗುವುದು. ಅದರಂತೆಯೇ ನಾವು ಪಾಪದಲ್ಲಿ ಮುಳುಗಿರುವಾಗ ಮಾಡಿದ ಪಾಪ ಕೃತ್ಯಗಳು ಎಷ್ಟು ಭಯಂಕರವಾದವುಗಳು ಎಂಬುದು ಅರ್ಥವಾಗುವುದಿಲ್ಲ. ಆದರೆ ಅದರಿಂದ ಸ್ವಲ್ಪ ಮೇಲಕ್ಕೆ ಎದ್ದಾಗ ಅದರ ಭಾರ ಗೊತ್ತಾಗುವುದು. ಅಯ್ಯೋ, ಎಷ್ಟೊಂದು ಪಾಪಕೃತ್ಯವನ್ನು ಮಾಡಿದ್ದೇವೆ, ನಾನು ನಿಜವಾಗಿಯೂ ದೇವರ ಕಡೆ ಹೋಗುವುದಕ್ಕೆ ಯೋಗ್ಯನೇ ಎಂದು ನನ್ನನ್ನು ನಾನೇ ಹಳೆದುಕೊಳ್ಳುತ್ತೇನೆ, ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತೇನೆ. ಇನ್ನಾರೂ ಹೊರಗಡೆಯವರು ನಮ್ಮನ್ನು ಛೀಮಾರಿ ಮಾಡಬೇಕಾಗಿಲ್ಲ. ಅನೇಕ ವೇಳೆ ಮಾಡಿದ ಹೀನ ಕೃತ್ಯಗಳ ನೆನಪೆಲ್ಲ ಬಂದಾಗ ಅದನ್ನು ಮೀರಿ ಹೋಗುವುದನ್ನು ಬಿಟ್ಟು ಪುನಃ ಕೆಸರಿನಲ್ಲಿಯೇ ಮುಳುಗುತ್ತೇವೆ. ಅನೇಕ ಆಧ್ಯಾತ್ಮಿಕ ಯಾತ್ರಿಕರಲ್ಲಿ ನಾವು ಇದನ್ನು ನೋಡುತ್ತೇವೆ.
ಆಗಲೇ ನಮಗೆ ಈ ಶ್ಲೋಕ ಒಂದು ಭರವಸೆಯ ವಾಣಿಯಂತೆ ಬರುತ್ತದೆ. ಶ್ರೀಕೃಷ್ಣ ಎಲ್ಲಾ ಭವಜೀವಿಗಳಿಗೂ ಅವರು ಎಂತಹ ಪಾತಕ ಮಾಡಿದ್ದರೂ ಅದರಿಂದ ಪಾರಾಗುವುದಕ್ಕೆ ಸಾಧ್ಯ ಎಂದು ಸಾರುತ್ತಾನೆ. ಯಾರು ಈ ಕೃತ್ಯಗಳನ್ನು ಮಾಡಿಲ್ಲ? ಎಲ್ಲರೂ ಅಜ್ಞಾನದಲ್ಲಿದ್ದಾಗ ಒಂದಲ್ಲ ಒಂದು ಮತ್ತೊಂದು ವಿವಿಧ ಅಜ್ಞಾನ ಕಾರ್ಯವನ್ನು ಮಾಡಿಯೇ ಇರುತ್ತಾರೆ. ಕೆಲವರು ಒಪ್ಪಿಕೊಳ್ಳುತ್ತಾರೆ, ಮತ್ತೆ ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ಕೆಲವರು ಹಲವು ಕೃತ್ಯಗಳನ್ನು ಮಾಡಿರುತ್ತಾರೆ, ಕೆಲವರು ಬಹಳ ಅಲ್ಪ ಮಾಡಿರುತ್ತಾರೆ. ಅಂತೂ ಎಲ್ಲ ಮಾಡಿದವರ ಗುಂಪಿಗೆ ಸೇರಿದವರು. ಅವರು ಏತಕ್ಕೆ ಮಾಡಿದರು? ಅಜ್ಞಾನದಲ್ಲಿದ್ದಾಗ ಅದೇ ಸತ್ಯವೆಂದು ಆಗ ಅವರಿಗೆ ಅನ್ನಿಸಿದ್ದರಿಂದ ಅದನ್ನು ಮಾಡಿದರು. ಇದಕ್ಕೆಲ್ಲ ಅಜ್ಞಾನ ಕಾರಣ. ಆದರೆ ಈಗ ನನಗೆ ಅದು ಗೊತ್ತಾಗಿದೆ, ಈಗ ಹಾಗೆ ಮಾಡುವುದು ತಪ್ಪು ಎಂದು. ಇನ್ನು ಮೇಲೆ ಮಾಡದೇ ಇರುವುದಕ್ಕೆ ಪ್ರಯತ್ನಿಸುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಅನೇಕ ವೇಳೆ ಈಗ ಏನು ಮಾಡಬೇಕೋ ಅದನ್ನು ಮರೆತು ಆಗಲೇ ಆಗಿ ಹೋದುದನ್ನು ಚಿಂತಿಸಿ ಆಗಿ ಹೋದುದನ್ನು ಕುರಿತು ಚಿಂತಿಸುವುದರಲ್ಲಿ ಕಾಲ ಕಳೆಯುವೆವು. ಇದರಿಂದ ಎಳ್ಳಷ್ಟೂ ಪ್ರಯೋಜನವಿಲ್ಲ. ಇದೊಂದು ತಮೋಗುಣದ ಚಿಹ್ನೆಯಾಗಿದ್ದು, ಆಗಿ ಹೋಯಿತು ಎಂದು ಮುಂದೆ ಒಳ್ಳೆಯವರಾಗುವುದಕ್ಕೆ ಸೊಂಟ ಕಟ್ಟಬೇಕು. ಪಾಪ ಸಾಗರ ಅಗಾಧವಾಗಿರಬಹುದು, ಅದರಲ್ಲಿ ಬೇಕಾದಷ್ಟು ಮೊಸಳೆ ತಿಮಿಂಗಿಲಗಳೇ ಇರಬಹುದು, ದೊಡ್ಡ ದೊಡ್ಡ ಅಲೆಗಳೇಳುತ್ತಿರಬಹುದು. ಆದರೆ ಜ್ಞಾನವೆಂಬ ನೌಕೆ ಸಣ್ಣದಾಗಿರಬಹುದು. ಅದರ ಸಹಾಯದಿಂದ ನಾವು ಸಾಗರವನ್ನು ದಾಟುತ್ತೇವೆ. ಭಗವಂತನನ್ನು ನೆಚ್ಚಿ ಅವನನ್ನು ನಮ್ಮ ಧ್ರುವತಾರೆಯನ್ನಾಗಿ ಮಾಡಿಕೊಂಡು ಹೊರಟರೆ ಗುರಿ ಸೇರುವುದರಲ್ಲಿ ಸಂದೇಹವಿಲ್ಲ. ನೀನು ಹಿಂದೆ ಏನೇನು ಮಾಡಿದ್ದಿ ಎಂದು ಕೇಳುವವನಲ್ಲ ದೇವರು. ಈಗ ನೀನು ಏನಾಗಬೇಕೆಂದು ಇರುವೆ, ಈಗಿನದನ್ನು ಸಾಧಿಸುವುದಕ್ಕೆ ಹಠ ತೊಟ್ಟಿರುವೆಯಾ? ಇದನ್ನು ಮಾತ್ರ ದೇವರು ಕೇಳುವುದು. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನ್ಯ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನ, ಚೆನ್ನಾಗಿ ಹೊತ್ತಿಕೊಂಡು ಉರಿಯುತ್ತಿರುವ ಚೆನ್ನಾಗಿ ಹತ್ತಿಕೊಂಡು ಉರಿಯುತ್ತಿರುವ ಬೆಂಕಿ ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡುವುದೋ ಹಾಗೆಯೇ ಜ್ಞಾನಾಗ್ನಿ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡುವುದು. ಉರಿಯುತ್ತಿರುವ ಬೆಂಕಿಯೊಳಗೆ ನಾವು ಕಟ್ಟಿಗೆಯನ್ನು ಹಾಕಿದರೆ ಕೆಲವು ಕಾಲದ ಮೇಲೆ ಅದೂ ಕೂಡ ಉರಿದು ಹೋಗುವುದು. ಅದನ್ನು ನಾವು ಅನಂತರ ನೆಟ್ಟು ಒಂದು ಗಿಡ ಮಾಡುವುದಕ್ಕೆ ಆಗುವುದಿಲ್ಲ. ಅಗ್ನಿ ಕಟ್ಟಿಗೆಯಲ್ಲಿರುವ ಹಸಿಯನ್ನೆಲ್ಲ ಹೀರಿ ಅದನ್ನು ಒಣಗಿಸಿ ಉರಿಸಿ ಬಿಡುವುದು. ಅದರಂತೆಯೇ ಯಾವಾಗ ಜ್ಞಾನಾಗ್ನಿಯಿಂದ ಒಬ್ಬ ಕೂಡಿಕೊಂಡು ಕೆಲಸ ಮಾಡುವನೋ ಆಗ ಅವನು ಮಾಡಿದ ಕೆಲಸ ಹೊಸ ಸಂಸ್ಕಾರಗಳ ಯಾವುದನ್ನು ಬಿಡದೆ ದಹಿಸುವುದು. ಇನ್ನು ಮೇಲೆ ಅವನು ಯಾವ ಕರ್ಮವನ್ನು ಮಾಡಿದರೂ ಬದ್ಧನಾಗುವುದಿಲ್ಲ. ಹಾಗಾದರೆ ಅವನು ಎಂತಹ ಅಶ್ಲೀಲವಾದ ಕೆಲಸವನ್ನಾದರೂ ಮಾಡುವುದಕ್ಕೆ ಇನ್ನು ಮೇಲೆ ಯಾವ ಅಭ್ಯಂತರವೂ ಇಲ್ಲ ಎನ್ನಬಹುದು. ಅವನಲ್ಲಿ ಹೀನ ಸಂಸ್ಕಾರಗಳು ಇದ್ದರೆ ತಾನೇ ಅಶ್ಲೀಲವಾದ ಕೆಲಸವನ್ನು ಮಾಡುವನು. ಹೀನ ಸಂಸ್ಕಾರಗಳು ಇದ್ದರೆ ಅವನಿಗೆ ಜ್ಞಾನವಾದರೂ ಹೇಗೆ ಬರುವುದು? ಒಮ್ಮೆ ಜ್ಞಾನಾಗ್ನಿಯಿಂದ ಹೀನ ಸಂಸ್ಕಾರಗಳು ನಾಶವಾದ ಮೇಲೆ ಮತ್ತೊಮ್ಮೆ ಅವು ತಲೆ ಎತ್ತಲಾರವು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮನಾದ ವಸ್ತು ಬೇರೊಂದು ಇಲ್ಲ. ಕಾಲಕ್ರಮೇಣ ಯೋಗದಲ್ಲಿ ಸಂಸಿದ್ಧನಾದವನು ಜ್ಞಾನವನ್ನು ತನ್ನಲ್ಲಿಯೇ ಪಡೆಯುತ್ತಾನೆ. ನಾವು ದೇಹವನ್ನು ಎಷ್ಟು ಸಲ ಜಲದಿಂದ ತೊಳೆದರೂ ಪುನಃ ಬೆವರು ಕೊಳೆ ಕಾದುಕೊಂಡಿರುತ್ತದೆ ಇದನ್ನು ಮುತ್ತುವುದಕ್ಕೆ. ಪಾತ್ರೆಯನ್ನು ಎಷ್ಟು ಸಲ ಬೆಳಗಿದರೂ ಮಾರನೇ ದಿನ ಕಿಲುಬು ಕಟ್ಟುವುದು. ಶ್ರೀರಾಮಕೃಷ್ಣರಿಗೆ ಅದ್ವೈತವನ್ನು ಬೋಧಿಸಿದ ಗುರು ತೋತಾಪುರಿ ಪ್ರತಿದಿನ ಧೂನಿ ಹಚ್ಚಿ ಹತ್ತಿರ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಒಂದು ಸಲ ಶ್ರೀರಾಮಕೃಷ್ಣರು ಅವನನ್ನು ನೀನೇಕೆ ಪ್ರತಿದಿನ ಧ್ಯಾನ ಮಾಡಬೇಕು ಎಂದು ಕೇಳುತ್ತಾರೆ. ಆತ ತನ್ನ ಹತ್ತಿರಗಿದ್ದ ತಾಮ್ರದ ಪಾತ್ರೆಯನ್ನು ತೋರಿ, ನೋಡು, ಇದನ್ನು ಪ್ರತಿದಿನವೂ ಬೆಳಗದೇ ಇದ್ದರೆ ಕಿಲುಬು ಕಟ್ಟುವುದು ಅಲ್ಲವೇ? ಹಾಗೆಯೇ ಮನಸ್ಸು, ಅದನ್ನು ಪ್ರತಿದಿನ ಧ್ಯಾನದಿಂದ ಬೆಳಗಬೇಕು ಎಂದನು.
ಶ್ರೀರಾಮಕೃಷ್ಣರು ಆ ಪಾತ್ರೆ ಚಿನ್ನದ್ದಾಗಿದ್ದರೆ ಏತಕ್ಕೆ ಬೆಳಗಬೇಕು ಎನ್ನುತ್ತಾರೆ. ತೋತಾಪುರಿ ಆಗ ನಿರುತ್ತರನಾದ. ಜ್ಞಾನ ಪಡೆಯುವುದು ಎಂದರೆ ಚಿನ್ನವಾಗುವುದು. ಒಮ್ಮೆ ಅದು ಸ್ಪರ್ಶಶಿಲೆಗೆ ತಾಕಿ ಚಿನ್ನವಾಯಿತು ಎಂದರೆ ಅದನ್ನು ಯಾರೂ ತೊಳೆಯಬೇಕಾಗಿಲ್ಲ, ಬೆಳಗಬೇಕಾಗಿಲ್ಲ. ಜ್ಞಾನವೆಂಬುದು ಇಂತಹುದು. ಜ್ಞಾನ ಇದ್ದಕ್ಕೆ ಇದ್ದಂತೆ ಬರುವುದಿಲ್ಲ. ಕ್ರಮೇಣ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವುದು. ಅಜ್ಞಾನದಿಂದ ಸುಜ್ಞಾನಕ್ಕೆ ಕಣ್ಣು ಮಿಟುಕಿಸುವುದರಲ್ಲಿ ಪ್ರಯಾಣ ಮಾಡುವುದಕ್ಕೆ ಆಗುವುದಿಲ್ಲ. ಪೂರ್ಣತೆಗೆ ಪ್ರಯಾಣ ಯಾವಾಗಲೂ ನಿಧಾನ. ಅಲ್ಲಿ ಪ್ರತಿಯೊಂದು ಅಂಗುಲವನ್ನು ತೆವಳಿಕೊಂಡು ಹತ್ತಿಕೊಂಡು ಹೋಗಬೇಕಾಗಿದೆ. ಮುಂಚೆ ಯೋಗದಲ್ಲಿ ಎಂದರೆ ಜ್ಞಾನವೋ ಭಕ್ತಿಯೋ ಕರ್ಮವೋ ಧ್ಯಾನವೋ ಯಾವುದಾದರೂ ಒಂದರಲ್ಲಿಯೋ ಅಥವಾ ಅವುಗಳನ್ನೆಲ್ಲ ಸೇರಿಸಿಯೋ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕು. ಅನಂತರ ಆ ಜ್ಞಾನವನ್ನು ತನ್ನಲ್ಲಿಯೇ ಪಡೆದುಕೊಳ್ಳುತ್ತಾನೆ. ಇದೆಲ್ಲೋ ಹೊರಗಿನಿಂದ ನನಗೆ ಬರುವ ವಸ್ತುವಲ್ಲ, ಅದು ಎಲ್ಲಾ ಜೀವಿಗಳ ಅಂತರಂಗದಲ್ಲಿದೆ. ಅದನ್ನು ಕಾಣದಂತೆ ಮಾಡಿರುವುದು ಅಜ್ಞಾನದ ತೆರೆಗಳು. ನಾವು ಶಾಸ್ತ್ರಾದಿಗಳನ್ನು ಓದುವುದರಿಂದ, ಗುರುಮುಖೇನ ಕೇಳುವುದರಿಂದ, ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನು ಮಾಡುವುದರಿಂದ ನಮ್ಮ ಚಿತ್ತ ಶುದ್ಧವಾಗುತ್ತಾ ಬಂದು ಕ್ರಮೇಣ ಆತ್ಮನ ಸ್ವಯಂ ಜ್ಯೋತಿಯನ್ನು ಮುಚ್ಚಿದ್ದ ತೆರೆಗಳು ತಮಗೆ ತಾವೇ ಬೀಳುತ್ತಾ ಹೋಗುವವು. ಕೊನೆಗೆ ಆವರಣಗಳೆಲ್ಲ ಹೋದ ಮೇಲೆ ಅದು ನನ್ನೊಳಗೇ ಇರುವುದು ಕಾಣುವುದು. ಇದು ಕಸ್ತೂರಿ ಮೃಗ ತನ್ನ ನಾಭಿಯಿಂದಲೇ ಬರುವ ಕಸ್ತೂರಿಯನ್ನು ಭ್ರಾಂತಿಯಿಂದ ಹೊರಗೆ ಹುಡುಕುವಂತೆ ಹುಡುಕಿ ಹುಡುಕಿ ಅಲೆದಲೆದು ಸಾಕಾಗಿ ಒಂದು ಕಡೆ ಕುಳಿತುಕೊಂಡಾಗ ಆ ಪರಿಮಳ ತನ್ನ ನಾಭಿಯಿಂದಲೇ ಬರುವುದು ಅದಕ್ಕೆ ಗೊತ್ತಾಗುವುದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಂತನು ತತ್ಪರನು ಜಿತೇಂದ್ರಿಯನು ಆದವನು ಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನವನ್ನು ಪಡೆದು ಬೇಗನೆ ಪರಮ ಶಾಂತಿಯನ್ನು ಪಡೆಯುವನು. ಜ್ಞಾನವನ್ನು ಯಾರು ಪಡೆಯುವರು, ಅವರಿಗೆ ಏನೇನು ಗುಣಗಳಿರಬೇಕು ಎನ್ನುವುದನ್ನು ಹೇಳುತ್ತಾನೆ. ಮೊದಲನೆಯದೇ ಆತನಲ್ಲಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಅದನ್ನು ಪಡೆಯುವುದಕ್ಕೆ, ಒಂದು ವಸ್ತುವನ್ನು ಪಡೆಯುವುದಕ್ಕೆ ನಮ್ಮಲ್ಲಿ ಅತ್ಯಂತ ಮುಖ್ಯವಾಗಿ ಇರಬೇಕಾದ ಗುಣ ಅದು. ಶ್ರದ್ಧೆ ಎಂಬ ಪದ ಮಹತ್ತಾದ ಅರ್ಥದಿಂದ ಕೂಡಿದೆ. ಜೀವನದಲ್ಲಿ ಜ್ಞಾನ ಅತ್ಯಂತ ಉತ್ತಮವಾದುದು, ಪವಿತ್ರವಾದುದು. ಅದನ್ನು ನಾನು ಪಡೆಯಲೇಬೇಕು. ಅದಕ್ಕೆ ಏನು ಕಷ್ಟವನ್ನಾದರೂ ಪಡುವುದಕ್ಕೆ ಸಿದ್ಧನಾಗಿರುವೆನು ಮತ್ತು ಅದನ್ನು ಪೂಜ್ಯ ದೃಷ್ಟಿಯಿಂದ ನೋಡುವೆನು. ಈ ಭಾವಗಳೆಲ್ಲ ಆ ಒಂದು ಪದದಲ್ಲಿ ಅಂತರ್ಗತವಾಗಿದೆ. ಯಾರಿಗೆ ಶ್ರದ್ಧೆ ಎಷ್ಟು ಇರುವುದೋ ಅಷ್ಟೇ ಪ್ರಮಾಣದಲ್ಲಿ ಜ್ಞಾನ ದೊರಕುವುದು. ಶ್ರದ್ಧೆಯೊಂದಿದ್ದರೆ ಮಿಕ್ಕ ಗುಣಗಳೆಲ್ಲ ತಾವೇ ಅದರ ಹಿಂಬದಿಯಾಗಿ ಬರುವವು. ಅದನ್ನು ಪಡೆಯಬೇಕೆಂದು ಶ್ರದ್ಧೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಸಿಕ್ಕುವುದು, ಅದನ್ನು ವಿವರಿಸುವ ಗುರು ಸಿಕ್ಕುವನು. ಅದನ್ನು ಅನುಷ್ಠಾನಕ್ಕೆ ತರಲು ಇರುವ ಆತಂಕಗಳು ಕ್ರಮೇಣ ಮಾಯವಾಗುವವು. ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡುವುದು ಶ್ರದ್ಧೆ. ದುರ್ಬಲನನ್ನು ಸಬಲನನ್ನಾಗಿ ಮಾಡುವುದು ಶ್ರದ್ಧೆ. ಶ್ರದ್ಧೆ ಇದ್ದರೆ ಅಯೋಗ್ಯನು ಯೋಗ್ಯನಾಗುತ್ತಾನೆ. ಶ್ರದ್ಧೆಯೇ ಅಭಾವವಾಗಿರುವಾಗ ಇನ್ನು ಇತರ ಗುಣಗಳು ಎಷ್ಟು ಇದ್ದರೂ ನಮ್ಮ ಸಹಾಯಕ್ಕೆ ಬರಲಾರವು. ಶ್ರದ್ಧೆಯೇ ಜ್ಞಾನ ಭಂಡಾರವನ್ನು ತೆಗೆಯುವುದಕ್ಕೆ ಇರುವ ಬೀಗದ ಕೈ. ಶ್ರದ್ಧೆಯೊಂದಿದ್ದರೆ ಆತ್ಮ ಸಾಕ್ಷಾತ್ಕಾರ ನಮ್ಮ ಕೈ ಮೇಲಿರುವ ನೆಲ್ಲಿಕಾಯಂತಾಗುವುದು. ವಿವರಿಸಲಾಗದ ಆತಂಕಗಳ ಮೂಲಕವೂ ಒಂದು ಸುರಂಗವನ್ನು ಕೊರೆದುಕೊಂಡು ಹೋಗುವುದು ಶ್ರದ್ಧೆ. ಶ್ರದ್ಧೆ ಇದ್ದರೆ ಅವನು ಅಪಾಯವನ್ನು ತೃಣೀಕರಿಸುವನು, ಕಷ್ಟವನ್ನು ಗಮನಕ್ಕೆ ತರುವುದಿಲ್ಲ. ತತ್ಪರನಾಗಿರುವನು ಎಂದರೆ ಅದರಲ್ಲೇ ಮುಳುಗಿರುವನು. ಏನನ್ನು ಪಡೆಯಬೇಕೆಂದಿರುವನು ಅದಕ್ಕೆ ಸಂಬಂಧಪಟ್ಟ ಸಾಧನೆಗಳನ್ನು ಮಾಡುವುದರಲ್ಲಿಯೇ ಮಗ್ನನಾಗಿರುವನು. ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳನ್ನು ಓದುತ್ತಾನೆ, ಅದಕ್ಕೆ ಸಂಬಂಧಪಟ್ಟ ಮಾತುಕತೆ ಆಡುತ್ತಾನೆ, ಅದರ ವಿಷಯವನ್ನು ಕೇಳುವ ಸ್ಥಳಗಳಿಗೆ ಹೋಗುತ್ತಾನೆ. ಅದಕ್ಕೆ ಸಂಬಂಧಪಟ್ಟ ಯೋಚನೆ ಸದಾ ಅವನನ್ನು ಆವರಿಸಿರುವುದು. ಕೂತರೆ, ನಿಂತರೆ, ನಡೆದರೆ ಯಾವಾಗಲೂ ಅವನಲ್ಲಿರುವ ಯೋಚನೆ ಇದೊಂದೇ. ಇದನ್ನು ಒಂದು ವಿಧವಾದ ಖಯಾಲಿ ಎಂದು ಬೇಕಾದರೆ ಹೇಳಬಹುದು. ಜೀವನದಲ್ಲಿ
ಯಾವುದನ್ನು ಪಡೆಯಬೇಕಾದರೂ ಇಂತಹ ತತ್ಪರತೆ ಇರಬೇಕು. ಇಲ್ಲದೇ ಇದ್ದರೆ ಜೀವನದಲ್ಲಿ ಶ್ರೇಷ್ಠವಾದುದನ್ನು ಗಳಿಸಲಾರ. ಒಂದು ದೃಷ್ಟಿಯಿಂದ ನಾವೆಲ್ಲ ಖಯಾಲಿಗಳೇ ಎಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಈ ಪ್ರಪಂಚವೇ ಒಂದು ಖಯಾಲಿಗಳ ಹುಚ್ಚು ಆಸ್ಪತ್ರೆ. ಆದರೆ ಪ್ರತಿಯೊಬ್ಬನು ತನ್ನ ಖಯಾಲಿ ಸ್ವಾಭಾವಿಕವಾದುದು, ಮತ್ತೊಬ್ಬನದು ಅಸ್ವಾಭಾವಿಕವಾದುದು ಎಂದು ಭಾವಿಸುತ್ತಾನೆ. ಈ ಖಯಾಲಿಗಳಲ್ಲಿ ದೇವರಿಗೆ, ಆಧ್ಯಾತ್ಮ ಜೀವನಕ್ಕೆ ಖಯಾಲಿ ಆಗಿರುವವನು ಬೇಗ ಹುಚ್ಚರ ಆಸ್ಪತ್ರೆಯಿಂದ ಪಾರಾಗುವನು. ಆದರೆ ಇತರ ಖಯಾಲಿಗಳಾದರೋ ಹಲವು ಜನ್ಮಗಳನ್ನು ಸವೆಸಬೇಕಾಗಿದೆ. ಇಲ್ಲಿ ಜಿತೇಂದ್ರಿಯನಾಗಿರಬೇಕೆಂಬುದೇ ಮೂರನೆಯ ನಿಯಮ. ನಾವು ದೇವರನ್ನು ಪಡೆಯಬೇಕಾದರೆ ಯಾವುದು ಅವನ ಅನುಭವಕ್ಕೆ ವಿರೋಧವಾಗಿರುವುದೋ ಅದನ್ನು ಬಿಡಬೇಕು. ಭಗವತ್ ಅನುಭವ ಇಂದ್ರಿಯ ಅನುಭವಕ್ಕೆ ವಿರೋಧ. ಒಂದು ಇದ್ದರೆ ಮತ್ತೊಂದು ಸಿಕ್ಕುವುದಿಲ್ಲ. ಯಾವಾಗ ಮನಸ್ಸು ವಿಷಯ ವಸ್ತುಗಳ ಕಡೆಗೆ ಹೋಗುವುದೋ ಆಗ ಅದರೊಂದಿಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದು, ಅದರ ದಾಸನಾಗುವುದು, ಅದರ ಬಳಿಗೆ ಪದೇ ಪದೇ ಹೋಗುತ್ತಿರುವುದು, ಸ್ಥೂಲವಾಗಿ ಹೋಗುವುದು, ಅದಕ್ಕೆ ಅವಕಾಶವಿಲ್ಲದೆ ಇದ್ದರೆ ಸೂಕ್ಷ್ಮವಾಗಿ ಆ ಗೂಟದ ಸುತ್ತಲೂ ಸುತ್ತುತ್ತಿರುವುದು. ಭಗವದನುಭವ ಇಂದ್ರಿಯಾತೀತವಾದ ಅನುಭವ. ಅದನ್ನು ಪಡೆಯಬೇಕಾದರೆ ಮೊದಲು ನಾವು ಮಾಡಬೇಕಾಗಿರುವುದು ಇಂದ್ರಿಯಗಳನ್ನು ನಿಗ್ರಹಿಸುವುದು. ರಾಮ, ಕಾಮ, ಕತ್ತಲೆ, ಬೆಳಕು ಒಟ್ಟಿಗೆ ಹೋಗುವುದಿಲ್ಲ. ಒಂದು ಬೇಕಾದರೆ ಮತ್ತೊಂದನ್ನು ಬಿಡಬೇಕು. ಶ್ರದ್ಧೆ, ತತ್ಪರತೆ, ಇಂದ್ರಿಯ ನಿಗ್ರಹ ಇವುಗಳಿದ್ದರೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಕಾರಣವಿದ್ದರೆ ಪರಿಣಾಮ ಬರಬೇಕು. ಬೇಕಾಗಿರುವ ಕಾರಣಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಪರಿಣಾಮ ದೂರದಲ್ಲಿ ಇಲ್ಲ. ಕಾರಣಗಳೇ ಕ್ರಮೇಣ ವಿಕಾಸವಾಗಿ ಬೆಳೆದು ಪರಿಣಾಮದ ಫಲವನ್ನು ಕೊಡುತ್ತವೆ. ಕಾರಣವೇ ಬೀಜ, ಪರಿಣಾಮವೇ ಫಲ. ಬೀಜವನ್ನು ಉತ್ತಿದ ನೆಲದಲ್ಲಿ ಬಿತ್ತಿ ಗೊಬ್ಬರ ಹಾಕಿ ಶ್ರದ್ಧೆಯಿಂದ ಬೆಳೆಸಿದರೆ ಕೆಲವು ಕಾಲದ ಮೇಲೆ ನಮಗೆ ಫಲ ಬರುವುದರಲ್ಲಿ ಸಂದೇಹವಿಲ್ಲ. ಕಾರಣವೇ ಇಲ್ಲದೆ ಫಲ ಸುಮ್ಮನೆ ನಮ್ಮ ಕೈಗೆ ಬೀಳಲಾರದು. ಯಾವಾಗ ಜ್ಞಾನವನ್ನು ಪಡೆಯುವನೋ ಆಗ ಪರಮಶಾಂತಿಯನ್ನು ಈ ಜೀವನದಲ್ಲಿ ಪಡೆಯುತ್ತಾನೆ. ಇದು ಸಾಧಾರಣವಾದ ಶಾಂತಿಯಲ್ಲ, ಪರಮಶಾಂತಿ, ಎಂದಿಗೂ ಹೋಗದ ಶಾಂತಿ, ಬಂದರೆ ನಮ್ಮನ್ನು ಬಿಡದ ಶಾಂತಿ, ನಮ್ಮಲ್ಲಿ ಒಂದಾಗುವ ಶಾಂತಿ. ಪರಮಶಾಂತಿಯನ್ನು ಪಡೆದುಕೊಳ್ಳಬೇಕಾದರೆ ಪರಮಾತ್ಮನನ್ನು ಮುಟ್ಟಿರಬೇಕು. ಆಗ ಅವನ ವಿಷಯವೆಲ್ಲ ಗೊತ್ತಾಗುವುದು. ಆಗ ಅವನನ್ನು ಎಲ್ಲ ಕಡೆಯಲ್ಲಿಯೂ ನೋಡುವೆವು. ಜೀವನದ ಎಂತಹ ಅಘಾತದ ಸಿಡಿಲುಗಳು ಬಡಿದರೂ ನಾವು ಭದ್ರವಾಗಿರುವೆವು. ಏಕೆಂದರೆ ನಮ್ಮ ಮನೆಯ ಸುತ್ತಲೂ ಬಡಿದ ಸಿಡಿಲನ್ನು ತಕ್ಷಣವೇ ಸ್ವೀಕರಿಸಿ ಭೂಮಿಗೆ ಒಯ್ಯುವ ಶಕ್ತಿಯಿಂದ ಆವೃತರಾಗಿರುವೆವು. ಭೋರ್ಗರೆದು ಮೊರೆಯುತ್ತಿರುವ ಸಂಸಾರ ಸಾಗರದ ಮಧ್ಯದಲ್ಲಿದ್ದರೂ ಅವನು ಸುರಕ್ಷಿತ. ಅವನು ತೋರಿಕೆಗೆ ಅಂಜುವವನಲ್ಲ. ಇನ್ನು ಮೇಲೆ ಎಂತಹ ಭಯಾನಕವಾದ ತೋರಿಕೆಯ ಹಿಂದೆಯೂ ಭಗವಂತನ ಮಂಗಳ ಸ್ವರೂಪವನ್ನೇ ನೋಡುವೆವು. ಮಾಯೆ ಇನ್ನು ಅವನನ್ನು ಕಾಡಲಾರಳು. ಏಕೆಂದರೆ ಮಾಯಾಧಿಪತಿಯನ್ನು ಇವನು ಕಂಡಿರುವನು. ಜ್ಞಾನ ಪ್ರಾಪ್ತವಾದ ಕೂಡಲೇ ಪರಮಶಾಂತಿ ಲಭಿಸುವುದು. ಇನ್ನು ಹೆಚ್ಚು ಕಾಯಬೇಕಾಗಿಲ್ಲ. ದೀಪವನ್ನು ತಂದೊಡನೆಯೇ ಕತ್ತಲು ಹೋಗುವುದು. ಅದು ಒಂದೇ ಕ್ಷಣದಲ್ಲಿ ಹೋಗುವುದು, ನಿಧಾನವಾಗಿ ಹೋಗುವುದಿಲ್ಲ. ಒಂದಿದ್ದರೆ ಮತ್ತೊಂದಕ್ಕೆ ಕಾಯಬೇಕಾಗಿಲ್ಲ. ಏನೋ ಬರುವುದೋ ಇಲ್ಲವೋ ಎಂದು ಸಂದೇಹ ಪಡಬೇಕಾಗಿಲ್ಲ. ನಾನಿದ್ದೆಡೆ ನನ್ನ ನೆರಳು ಹೇಗೆ ಬೆಂಬಿಡದೆ ಇರುವುದೋ ಹಾಗೆ ಪರಮ ಜ್ಞಾನ ಇದ್ದರೆ ಪರಮ ಶಾಂತಿ ಬೆಂಬಿಡದೆ ಇರುವುದು. ಅವನಲ್ಲಿರುವ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಆಗುವುದಿಲ್ಲ. ಆದರೆ ಆ ಮನುಷ್ಯನ ಪರಮಶಾಂತಿಯನ್ನು ನೋಡಬಹುದು. ಅವನ ನಡೆ, ನುಡಿ, ಈ ಪ್ರಪಂಚವನ್ನು ನೋಡುವ ರೀತಿ, ಇವುಗಳಲ್ಲೆಲ್ಲ ಆ ಶಾಂತಿ ಸ್ಪಂದಿಸುತ್ತಿರುವುದು. ಇನ್ನವನು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಮರುಗನು, ಕೊರಗನು. ಅಗ್ನಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತೆ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಜ್ಞಾನವಿಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು ನಾಶವಾಗುತ್ತಾನೆ. ಸಂಶಯಾತ್ಮನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖವೂ ಇಲ್ಲ.
ಜ್ಞಾನವಿಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮ, ಈ ಮೂರೂ ಬಗೆಯ ಜನರು ನಾಶವಾಗುತ್ತಾರೆ ಎನ್ನುವನು ಶ್ರೀಕೃಷ್ಣ. ನಾಶವಾಗುತ್ತಾರೆ ಎಂದರೆ ಎಂದೆಂದಿಗೂ ನಾಶವಾಗುತ್ತಾರೆ ಎಂದು ನಾವು ಭಾವಿಸಬಾರದು. ಅದನ್ನು ಪಡೆಯದೇ ಇರುವವರೆಗೆ ನಾಶವಾದಂತೆ ಇರುತ್ತಾರೆ. ಯಾವಾಗ ಅದನ್ನು ಪಡೆಯುತ್ತಾರೋ ಆಗ ಅವರು ಉದ್ಧಾರವಾಗುತ್ತಾರೆ. ಈಗ ಇವುಗಳು ಇಲ್ಲ ಎಂದರೆ ಎಂದೆಂದಿಗೂ ಇಲ್ಲ ಎಂದು ನಾವು ಭಾವಿಸಬಾರದು. ಜೀವನದಲ್ಲಿ ಹೊಸ ಭವ್ಯ ಅಧ್ಯಾಯ ಯಾವಾಗ ಪ್ರಾರಂಭವಾಗುವುದಕ್ಕೆ ಕಾದುಕೊಂಡಿದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲೇ ನೋಡುತ್ತೇವೆ. ಒಂದು ಕಾಲದಲ್ಲಿ ಜಡವಾದಿಗಳು ಆಗಿದ್ದವರು, ಸಂಶಯವಾದಿಗಳು, ಚಾರ್ವಾಕರಂತಿದ್ದವರು ದೊಡ್ಡ ಭಕ್ತರಾಗಿರುವುದನ್ನು, ಅಂತೂ ಜ್ಞಾನದಲ್ಲಿ ಇರುವವರೆಗೆ ನಮಗೆ ಕಾಣುವಂತೆ ನಮ್ಮ ಮುಂದೆ ಯಾವ ಭವ್ಯ ಜೀವನದ ಆದರ್ಶವು, ಅಜ್ಞಾನದಲ್ಲಿ ಇರುವವರೆಗೆ ನಮಗೆ ಕಾಣುವಂತೆ ನಮ್ಮ ಮುಂದೆ ಯಾವ ಭವ್ಯ ಜೀವನದ ಆದರ್ಶವೂ ಇರುವುದಿಲ್ಲ. ಅಜ್ಞಾನಿಗೆ ಈಗ ಯಾವುದು ಕಾಣುತ್ತದೆಯೋ, ಯಾವುದನ್ನು ಅನುಭವಿಸುತ್ತಾನೆಯೋ ಅದೊಂದೇ ಸತ್ಯ. ಅದನ್ನು ಮೀರಿದ ಸತ್ಯ ಅವನಿಗೆ ಅರಿಯದು. ಇಂದ್ರಿಯ ಮತ್ತು ಅದಕ್ಕೆ ಸುಖವನ್ನು ಕೊಡುವ ವಸ್ತುಗಳು, ಇವುಗಳು ಮಾತ್ರ ಸತ್ಯ ಅವನಿಗೆ. ಜಡ ಕಣ್ಣಿಗೆ ಅವನ ಆತ್ಮನಾಗಲಿ ಎಲ್ಲ ವಸ್ತುಗಳ ಹಿಂದೆ ಇರುವ ಪರಮಾತ್ಮನಾಗಲಿ ಕಾಣುವುದಿಲ್ಲ. ಆದ ಕಾರಣ ಅವನು ಅದನ್ನು ನಂಬುವುದಿಲ್ಲ. ಅದರಂತೆಯೇ ಅವನ ಹಿಂದಿನ ಜನ್ಮ ಕೂಡ ನೆನಪಿಲ್ಲ. ಮುಂದೆ ಸತ್ತ ಮೇಲೆ ಏನಾಗುವುದೋ ಅದು ಗೊತ್ತಿಲ್ಲ. ಅವನು ಈಗಿನದನ್ನು ಮಾತ್ರ ನಂಬುತ್ತಾನೆ, ದೇಹವನ್ನು ಮಾತ್ರ ನಂಬುತ್ತಾನೆ. ದೇಹದ ಹಿಂದಿರುವ ಸನಾತನವಾದ ಆತ್ಮನನ್ನು ನಂಬುವುದಿಲ್ಲ. ಇಲ್ಲಿ ಅಜ್ಞಾನಿ ಎಂದರೆ ಕ್ಷಣಿಕವನ್ನು ಮಾತ್ರ ನಂಬುವವನು. ಕ್ಷಣಿಕದ ಹಿಂದೆ ಇರುವ ನಿತ್ಯ ವಸ್ತುವನ್ನು ಅವನು ನಂಬುವುದಿಲ್ಲ. ಯಾವಾಗ ನಶ್ವರವನ್ನು ಮಾತ್ರ ನಂಬುತ್ತಾನೋ, ತಾತ್ಕಾಲಿಕ ಸುಖದ ವೇದನೆಗಳನ್ನು ಕೊಡುವ ಅನುಭವಗಳನ್ನು ಮಾತ್ರ ನಂಬುತ್ತಾನೋ, ಅವನು ಸಂಸಾರದ ಅಲೆಯ ಉಪಟಳಕ್ಕೆ ಸಿಕ್ಕು ನಾಶವಾಗುವನು. ಇಲ್ಲಿ ಎರಡನೆಯವನೇ ಶ್ರದ್ಧೆ ಇಲ್ಲದವನು. ಅವನಿಗೆ ಹಿಂದಿನವರು ನಮ್ಮ ಉದ್ಧಾರಕ್ಕಾಗಿ ಬರೆದಿಟ್ಟಿರುವ ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲ. ಅವರೆಲ್ಲೋ ಕಲ್ಪನೆಯ ಭ್ರಾಂತಿಯಿಂದ ಅದನ್ನೆಲ್ಲ ಬರೆದಿಟ್ಟಿರುವರು ಎಂದು ತಾತ್ಸಾರದಿಂದ ನೋಡುವನು. ಯಾರಾದರೂ ಆ ಮಾರ್ಗದಲ್ಲಿ ಹೋದವರು ಏನಾದರೂ ವಿಷಯಗಳನ್ನು ಹೇಳಿದರೆ ಅದಕ್ಕೆ ಕಿವಿಗೊಡನು. ಇದ್ದರೆ ತನಗೆ ಏತಕ್ಕೆ ಕಾಣುವುದಿಲ್ಲ ಎನ್ನುವನು. ನೀನು ಅದಕ್ಕೆ ಅಣಿಯಾದರೆ ಕಾಣುವುದು ಎಂದರೆ ಒಂದು ಸತ್ಯ ನಿಜವಾಗಿದ್ದರೆ ಅದು ನಾನು ಅಣಿಯಾಗಲಿ ಬಿಡಲಿ, ಅದು ನನ್ನ ಮೇಲೆ ತನ್ನ ಪ್ರಭಾವವನ್ನು ಬೀರಬೇಕು ಎನ್ನುವನು. ಅವನಿಗೆ ಇನ್ನು ಆಧ್ಯಾತ್ಮಿಕ ಹಸಿವು ಉಂಟಾಗಿಲ್ಲ. ಆದ ಕಾರಣ ಎಲ್ಲವನ್ನೂ ಕಾಟಾಚಾರದಿಂದಲೇ ನೋಡುತ್ತಾನೆ. ತನ್ನನ್ನು ಮೀರಿದ ಚೈತನ್ಯವೊಂದು ಈ ಪ್ರಪಂಚವನ್ನು ಆಳುತ್ತಿದೆ ಎಂಬ ಅನುಭವ ಅವನಿಗಿನ್ನೂ ಆಗಿಲ್ಲ. ಇದು ಬೆಳವಣಿಗೆಯ ಒಂದು ಸ್ಥಿತಿ, ಕೆಳಗಿನ ಮೆಟ್ಟಿಲು. ಅಲ್ಲೇ ಎಂದೆಂದಿಗೂ ನಿಂತಿರುವುದಕ್ಕೆ ಆಗುವುದಿಲ್ಲ ಎಂಬುದು ಅವನಿಗೆ ಇನ್ನೂ ಅರ್ಥವಾಗಿಲ್ಲ. ಮತ್ತಾವುದೋ ಒಂದು ಘಟನೆ ಜೀವನದಲ್ಲಿ ಆಗಿ ಅವನನ್ನು ಮುಂದಕ್ಕೆ ತಳ್ಳುವುದು. ಆಗ ಈಗ ನೋಡದುದನ್ನು ನೋಡುವನು. ಆದರೆ ಅದು ಆಗುವವರೆಗೆ ಅವನು ಭಂಡ. ಈಗಿರುವ ಸ್ಥಿತಿಯನ್ನು ಬಿಟ್ಟು ಮುಂದುವರಿಯುವುದಿಲ್ಲ. ಇನ್ನು ಮೂರನೆಯವನೇ ಸಂಶಯಾತ್ಮ. ಹಿಂದಿನ ಮೂರು ಜನರಿಗಿಂತ ಸ್ವಲ್ಪ ಮುಂದುವರಿದವನು. ಅವನು ತನಗೆ ಈಗ ಏನು ಕಾಣುವುದೋ ಅದೊಂದೇ ಸತ್ಯ ಎಂದು ಹೇಳುವುದಿಲ್ಲ. ಏಕೆಂದರೆ ಅದನ್ನು ಮೀರಿದ ವಸ್ತುಗಳು, ಘಟನೆಗಳು ಕೆಲವು ವೇಳೆ ಅವನ ಅನುಭವಕ್ಕೆ ಬಂದಿವೆ. ಆದರೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಬಂದಿಲ್ಲ. ಏಕೆಂದರೆ ಮನಸ್ಸು ಬಹಳ ಕಾಲ ಮೇಲಿನ ಮಟ್ಟದಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಕೆಲವು ವೇಳೆ ಹಲವಾರು ಕಾರಣಗಳಿಂದ ಮನಸ್ಸು ಸಾಧಾರಣವಾಗಿ ಕೆಲಸ ಮಾಡುವ ಕ್ಷೇತ್ರವನ್ನು ಮೀರಿ ಮೇಲಕ್ಕೆ ಹೋಗುವುದು. ಆದರೆ ಬಹಳ ಕಾಲ ಅದು ಅಲ್ಲಿರುವುದಿಲ್ಲ. ಚೆಂಡನ್ನು ಕಾಲಿನಿಂದ ಒದೆದರೆ ಅದು ಮೇಲಕ್ಕೆ ಹೋಗುವುದು. ಆದರೆ ಮೇಲೆ ಎಷ್ಟು ಹೊತ್ತು ಇರುವುದು? ಎಲ್ಲೋ ಸ್ವಲ್ಪ ಕಾಲ, ಪುನಃ ಭೂಮಿಗೆ ಬೀಳುವುದು. ಅವನ ಮನಸ್ಸು ಮನೆಯ ಹೊಸಿಲಿನ ಮೇಲೆ ಇರುವಂತೆ ಸಂಪೂರ್ಣ ಒಳಗೂ ಇಲ್ಲ, ಹೊರಗೂ ಇಲ್ಲ. ಹಿಂದಿನ ಇಬ್ಬರು ಇಂದ್ರಿಯದ ಬಿಲದ ಒಳಗೆ ಇರುವವರು. ಅಂದರೆ ಶ್ರದ್ಧೆ ಇಲ್ಲದವನು, ಜ್ಞಾನವಿಲ್ಲದವನು ಇಂದ್ರಿಯದ ಬಿಲದ ಒಳಗಡೆಯೇ ಇರುವವರು. ಆದರೆ ಅದರಿಂದ ಅವರು ಇನ್ನೂ ಹೊರಗೆ ಬಂದೇ ಇಲ್ಲ. ಅಲ್ಲಿರುವುದು ಮಾತ್ರ ಸತ್ಯ ಎಂದು ಹೇಳುತ್ತಾರೆ. ಈ ಮೂರನೆಯವನು ಸ್ವಲ್ಪ ಹೊರಗೆ ಬಂದು ನೋಡಿರುವನು.
ಇಂದ್ರಿಯವನ್ನು ಮೀರಿದ ಸತ್ಯದ ಕ್ಷಣಿಕ ನೋಟ ಅವನ ಪಾಲಿಗೆ ಸಿಕ್ಕಿದೆ. ಆದರೆ ಅಲ್ಲೇ ಮನಸ್ಸು ಇರಲಾರದು. ಅವನ ಸಂಸ್ಕಾರಗಳು ಪುನಃ ಬಿಲದ ಒಳಕ್ಕೆ ಎಳೆಯುವವು. ಇಂತಹ ಸ್ಥಿತಿಯಲ್ಲಿ ಇರುವವರ ಮನಸ್ಸು ನಿಜವಾಗಿಯೂ ಒಂದು ದೊಡ್ಡ ವ್ಯಾಕುಲದಲ್ಲಿರುವುದು. ಇಂದ್ರಿಯದಲ್ಲೇ ಉನ್ಮತ್ತನಾಗಿ ಅನುಭವಿಸುವುದಕ್ಕೂ ಆಗುವುದಿಲ್ಲ. ಇದೆಲ್ಲ ಸುಳ್ಳಾಗಿದ್ದರೆ ನನ್ನ ಗತಿ ಏನಾಗುವುದು ಎಂದು ಸುಖವನ್ನು ಅನುಭವಿಸುತ್ತಿರುವಾಗಲೂ ಇದು ಬಾಧಿಸುತ್ತಿರುವುದು. ಇಂದ್ರಿಯಾತೀತ ಅನುಭವಕ್ಕಾಗಿ ಇಂದ್ರಿಯ ಸುಖಗಳನ್ನೆಲ್ಲ ಬಲಿ ಕೊಡುವಷ್ಟು ಸಾಮರ್ಥ್ಯವೂ ಇವನಲ್ಲಿ ಇಲ್ಲ. ಏಕೆಂದರೆ ಆ ಅನುಭವಗಳೆಲ್ಲ ನಮ್ಮ ಭ್ರಮೆಯಾಗಿದ್ದರೆ ಕೈಯಲ್ಲಿರುವ ನಿಜವಾದ ವಸ್ತುವನ್ನು ಬಿಟ್ಟು ಸಂಶಯಾತ್ಮಕವಾದ ಸುಖವನ್ನು ಅರಸಿಕೊಂಡು ಹೋಗಬೇಕಾಗುವುದು. ಯಾರಿಗೆ ಗೊತ್ತು, ಅದು ಒಂದು ಮರೀಚಿಕೆ ಇರಬಹುದು. ಹೀಗೆ ಸಂಶಯಾತ್ಮನಿಗೆ ಈ ಲೋಕವಿಲ್ಲ. ಏಕೆಂದರೆ ಎದುರಿಗೆ ಇರುವುದನ್ನು ಅನುಮಾನಿಸುವನು. ಯಾರಿಗೆ ಗೊತ್ತು ಇವೆಲ್ಲ ಎಂದು ತೋರಿಕೆ ಇರಬಹುದು ಎಂದು. ಇಲ್ಲಿ ಯಾವುದನ್ನೂ ಸರಿಯಾಗಿ ದೃಢವಾಗಿ ನಂಬದೇ ಇರುವುದರಿಂದ ಅದನ್ನು ಸಾಧಿಸುವ ಛಲ ಇರುವುದಿಲ್ಲ. ಅದರಂತೆಯೇ ಪರಲೋಕವನ್ನೂ ಅವನು ನಂಬುವವನಲ್ಲ. ಪುನರ್ಜನ್ಮವಾಗಲಿ ಹಿಂದಿನ ಜನ್ಮವನ್ನಾಗಲಿ ನಂಬುವುದಿಲ್ಲ. ನಂಬಿಕೆಯೇ ಈ ಜೀವನದ ಜಾರು ಭೂಮಿಯ ಮೇಲೆ ನಡೆಯುತ್ತಿರುವಾಗ ಬೀಳದಂತೆ ನಮ್ಮನ್ನು ತಡೆದು ಹಿಡಿದಿರುವ ಊರುಗೋಲು ನಂಬಿಕೆ. ಯಾವಾಗ ಈ ಊರುಗೋಲು ಹೋಗುವುದೋ ಆಗ ಮುಂದಡಿ ಇಡಲಾರದೆ ಕುಸಿದು ಹೋಗುವನು. ಇಂತಹವನಿಗೆ ಸುಖವೂ ಇಲ್ಲ ಎನ್ನುತ್ತಾನೆ ಕೃಷ್ಣ. ಇಂದ್ರಿಯ ಸುಖವನ್ನು ನಾವು ಅನುಭವಿಸಬೇಕಾದರೆ ಮುಂದೇನಾಗುವುದು ಎಂಬುದನ್ನು ಸಂಪೂರ್ಣವಾಗಿ ಮರೆತು ಈಗಿನದರಲ್ಲಿ ಮಾತ್ರ ಸಂಪೂರ್ಣ ತನ್ಮಯರಾಗಬೇಕು. ಪ್ರಾಣಿಗಳು ಹೀಗೆ ಮಾಡುವವು. ಎದುರಿಗೆ ಸಿಕ್ಕಿದ ಸುಖ ಒಂದೇ ಅವಕ್ಕೆ ಸತ್ಯ. ಅನಂತರ ಏನಾದರೂ ಆಗಲಿ ಅದನ್ನು ಗಮನಿಸುವುದೇ ಇಲ್ಲ. ಅದರಂತೆಯೇ ಪ್ರಾಣಿ ಸಮಾನವಾದ ಮನುಷ್ಯರು ಕೂಡ, ಜಡವಾದಿಗಳು, ಚಾರ್ವಾಕರು ಇವರೆಲ್ಲ ಈ ಗುಂಪಿಗೆ ಸೇರಿದವರು. ಆದರೆ ಸಂಶಯಾತ್ಮನೋ ಅವರಿಗಿಂತ ಮೇಲೆದ್ದಿರುವನು. ಈಗ ಇರುವ ಪರಿಸ್ಥಿತಿಯಲ್ಲಿ ಅತೃಪ್ತಿಯೇನೋ ಇದೆ. ಆದರೆ ಅದನ್ನು ಮೀರಿದ ಅನುಭವವನ್ನು ಪಡೆಯುವ ಛಲ ಇಲ್ಲ, ದಿಟ್ಟತನವಿಲ್ಲ. ಅದಕ್ಕಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿ ಹೋರಾಡುವ ಸಾಹಸ ಇಲ್ಲ. ನಿಜವಾಗಿಯೂ ಇದೊಂದು ಶೋಚನೀಯ ಸ್ಥಿತಿ. ಆದರೆ ಇದೇ ಗುರಿಯಲ್ಲ, ಎಂದೆಂದಿಗೂ ಇರುವ ಸ್ಥಿತಿಯಲ್ಲ. ಇದೊಂದು ಮಾನವ ಚೇತನ ವಿಕಾಸವಾಗುತ್ತಿರುವಾಗ ಬರುವ ಮಾನಸಿಕ ಪರಿಸ್ಥಿತಿ. ಹೋರಾಡಿದರೆ ಇದರಿಂದ ಮೇಲೆ ಬರಲು ಸಾಧ್ಯ. ಇಲ್ಲದೆ ಇದ್ದರೆ ಈ ಸಂಶಯದ ಅಲೆಗಳ ಉಪಟಳಕ್ಕೆ ಸಿಕ್ಕಿ ನಾವು ನರಳಬೇಕಾಗುವುದು. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಅರ್ಜುನ, ಯೋಗದಿಂದ ಕರ್ಮಗಳನ್ನು ನಾಶ ಮಾಡಿಕೊಂಡವನು, ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿಕೊಂಡವನು, ಆತ್ಮವಂತನು ಆಗಿರುವವನನ್ನು ಕರ್ಮಗಳು ಬಂಧಿಸಲಾರವು. ನಮ್ಮನ್ನು ಸಂಸಾರಕ್ಕೆ ಪುನಃ ಪುನಃ ಸೆಳೆಯುವುದೇ ಕರ್ಮಶೇಷ. ಎಲ್ಲಿಯವರೆಗೆ ನಾವು ಅದರಿಂದ ಪಾರಾಗಿಲ್ಲವೋ ಅಲ್ಲಿಯವರೆಗೆ ನಮಗೆ ಬಿಡುಗಡೆಯಿಲ್ಲ. ನಾವು ಪುನಃ ಬಂದು ಆ ಸಾಲವನ್ನು ತೀರಿಸಬೇಕಾಗುವುದು. ಅನೇಕ ವೇಳೆ ಆ ಸಾಲವನ್ನು ತೀರಿಸುವುದಕ್ಕೆ ಬೇರೊಂದು ಸಾಲವನ್ನು ಮಾಡುವೆವು. ಆದರೆ ಯಾವಾಗ ಕರ್ಮ ರಹಸ್ಯವನ್ನು ತಿಳಿದುಕೊಂಡು ಕರ್ಮ ಮಾಡುವೆವೋ ಆಗ ಅದರಿಂದ ಪಾರಾಗುವೆವು. ಆ ರಹಸ್ಯವೇ ಯೋಗ ಎಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು, ಭಗವಂತನಿಗೆ ಅರ್ಪಿತ ಭಾವದಿಂದ ಕರ್ಮಗಳನ್ನು ಮಾಡುವುದು, ಯಜ್ಞ ದೃಷ್ಟಿಯಂತೆ ಕರ್ಮ ಮಾಡುವುದು. ಯಾವಾಗ ನಾವು ಕರ್ಮವನ್ನು ಮೇಲೆ ಹೇಳಿದ ದೃಷ್ಟಿಯಿಂದ ಮಾಡುವೆವೋ ಆಗ ಜ್ಞಾನ ನಮಗೆ ಪ್ರಾಪ್ತವಾಗುವುದು. ಪರಿಸ್ಥಿತಿಯನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವೆವು. ನಮ್ಮ ಆಸೆ ಆಕಾಂಕ್ಷೆಗಳು ಯಾವ ಆರೋಪವನ್ನೂ ಮಾಡದೆ ಸತ್ಯ ಹೇಗಿದೆಯೋ ಹಾಗೆ ನಾವು ಅದನ್ನು ತಿಳಿದುಕೊಳ್ಳುವ ಸ್ಥಿತಿಗೆ ಬರುತ್ತೇವೆ. ಸಂದೇಹಕ್ಕೆಲ್ಲ ಕಾರಣ ಚಿತ್ತಶುದ್ಧಿಯಾಗದೆ ಒಂದು ವಸ್ತುವನ್ನು ತಿಳಿಯಲೆತ್ನಿಸುವುದು. ಚಿತ್ತ ಶುದ್ಧವಿಲ್ಲದೆ ಇದ್ದರೆ ಒಂದಿದ್ದರೆ ಬೇರೊಂದು ಕಾಣುವುದು. ಶುದ್ಧವಲ್ಲದ ಚಿತ್ತವನ್ನು ನಾವು ನಿಗ್ರಹಿಸಲೂ ಸಾಧ್ಯವಿಲ್ಲ. ಅದು ಆ ಕೊಳೆ ಕಶ್ಮಲದ ಕಡೆಗೆ ಯಾವಾಗಲೂ ಓಡಿ ಓಡಿ ಹೋಗುತ್ತಿರುವುದು. ಯಾವಾಗ ಚಿತ್ತಶುದ್ಧಿಯಾಗಿ ಸರಿಯಾದ ಬುದ್ಧಿಯಿಂದ ನೋಡುವೆವೋ ಆಗ ಸಂಶಯ ಪಿಶಾಚಿಗಳು ಹೋಗುವವು. ಕತ್ತಲಲ್ಲಿ ತಾನೇ ಮೋಟು ಮರಗಳು ಮತ್ತು ಇತರ ವಸ್ತುಗಳು ದೆವ್ವಗಳಂತೆ ಕಾಣುವುದು. ಯಾವಾಗ ಸೂರ್ಯನ ಬೆಳಕು ಬೀಳುವುದೋ
ಇನ್ನು ಮೇಲೆ ಯಾವ ಕತ್ತಲೆಯಿಂದ ಉಂಟಾದ ತಪ್ಪು ಭಾವನೆಗಳು ಇರುವುದಿಲ್ಲ. ಯಾರು ಆತ್ಮವಂತನಾಗಿರುವನೋ, ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವನೋ, ತಾನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿರುವನೋ, ಅವನನ್ನು ಕರ್ಮಗಳು ಬಂಧಿಸಲಾರವು. ವಸ್ತುವನ್ನು ನೈಜ ಸ್ಥಿತಿಯಲ್ಲಿ ಬೌದ್ಧಿಕವಾಗಿ ತಿಳಿದುಕೊಳ್ಳಬಹುದು. ಅಷ್ಟೇ ಸಾಲದು, ಸುಳ್ಳನ್ನು ಅದು ಎಷ್ಟೇ ಪ್ರಿಯವಾಗಿರಲಿ ಬಿಡಬೇಕಾದರೆ ನಮ್ಮ ಇಂದ್ರಿಯಗಳು ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲದೇ ಇದ್ದರೆ ಒಂದೊಂದು ದಿಕ್ಕಿಗೆ ಎಳೆಯುವವು. ಅದಕ್ಕೆ ಶ್ರೀಕೃಷ್ಣ ಹೇಳುವುದು, ಯಾರು ಇಂದ್ರಿಯಾಕರ್ಷಣೆಯಿಂದ ಪಾರಾದವನೋ ಅವನನ್ನು ಕರ್ಮಗಳು ಬಂಧಿಸುವುದಿಲ್ಲ ಎಂದು. ಕೇವಲ ಲೋಕ ಸಂಗ್ರಹದ ದೃಷ್ಟಿಯಿಂದ ಮಾತ್ರ ಮಾಡುತ್ತಾನೆ. ಹಾಗೆ ಮಾಡುತ್ತಿರುವಾಗಲೂ ಇದನ್ನು ನಾನು ಮಾಡುತ್ತಿರುವೆ ಎಂಬ ಅಹಂಕಾರವಿರುವುದಿಲ್ಲ. ತಾನೊಂದು ಯಂತ್ರ, ಅದರ ಮೂಲಕ ದೇವರು ಮಾಡಿಸುತ್ತಿರುವನು ಎಂದು ಭಾವಿಸುವನು. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದುದರಿಂದ ಅಜ್ಞಾನಜನ್ಯವಾದ ನಿನ್ನ ಹೃದಯದಲ್ಲಿರುವ ಆತ್ಮನಿಗೆ ಸಂಬಂಧಪಟ್ಟ ಸಂಶಯಗಳನ್ನು ಜ್ಞಾನ ಖಡ್ಗದ ಮೂಲಕ ಛೇದಿಸಿ ಯೋಗದಲ್ಲಿ ನೆಲೆಸು. ಅರ್ಜುನ, ಕಾರ್ಯೋನ್ಮುಖನಾಗು. ಅರ್ಜುನನ ಮನಸ್ಸಿನಲ್ಲಿ ಆತ್ಮನ ವಿಷಯದಲ್ಲಿ ಹಲವು ಸಂಶಯಗಳು ಬಾಧಿಸುತ್ತಿದ್ದುದನ್ನು ಮೊದಲೇ ನೋಡಿದೆವು ನಾವು. ಆತ್ಮ ಇರುವನೇ ಇಲ್ಲವೇ? ಸಾವೇ ಅವನ ಅಂತ್ಯವೇ? ಅಥವಾ ಅವನಿಗೊಂದು ಭವಿಷ್ಯ ಇದೆಯೋ? ದೇಹಕ್ಕೂ ಆತ್ಮನಿಗೂ ಇರುವ ಸಂಬಂಧಗಳೇನು? ತಾನು ಈ ಘೋರವಾದ ಯುದ್ಧವನ್ನು ಮಾಡಿದರೆ, ಈ ಯುದ್ಧದಲ್ಲಿ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಕೊಂದರೆ ಪಾಪ ಬರುವುದಿಲ್ಲವೇ? ಇದೆಲ್ಲ ಸಂಶಯಗಳ ತುಮುಲ ಭೂಮಿಯಾಗಿತ್ತು ಅವನ ಮನಸ್ಸು. ಶ್ರೀಕೃಷ್ಣನ ಬೋಧನೆಯಿಂದ ಇವುಗಳನ್ನೆಲ್ಲ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಹೀಗೆ ತನ್ನ ಜ್ಞಾನದಿಂದಲೇ, ತಿಳುವಳಿಕೆಯಿಂದಲೇ ತನ್ನಲ್ಲಿ ಹುದುಗಿರುವ ಸಂಶಯದ ಕಳೆಗಳನ್ನು ಕಿತ್ತು ಹಾಕಬೇಕು. ಇನ್ನೊಬ್ಬರು ಎಷ್ಟೇ ಹೇಳಿದರೂ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗಲೇ ಅದು ನಮ್ಮ ಜ್ಞಾನವಾಗಬೇಕಾದರೆ ಅದರಿಂದ ನಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬೇಕು. ರೋಗಿಗೆ ವೈದ್ಯ ಔಷಧಿಯನ್ನು ಕೊಡಬಹುದು, ಆದರೆ ರೋಗಿ ಅದನ್ನು ಸೇವಿಸಬೇಕು. ಅದು ಅವನ ಹೊಟ್ಟೆಗೆ ಹೋಗಿ ಅಲ್ಲಿ ದೇಹವು ರೋಗಕ್ಕೆ ಕಾರಣವಾದ ಕ್ರಿಮಿಗಳೊಡನೆ ಹೋರಾಡುವುದಕ್ಕೆ ಸಹಾಯ ಮಾಡುವುದು ಅಷ್ಟೇ. ಆಗ ಮಾತ್ರ ರೋಗದಿಂದ ಪಾರಾಗುವೆವು. ಅಂತೂ ಇದನ್ನು ಕೊನೆಗೆ ಗುಣ ಮಾಡಿಕೊಳ್ಳುವವರು ನಾವೇ. ಇನ್ನೊಬ್ಬರು ಸ್ವಲ್ಪ ಸಹಾಯ ಮಾಡಬಹುದು ಅಷ್ಟೇ. ಅದೇ ಪರಮಾವಧಿಯಲ್ಲ. ಶ್ರೀಕೃಷ್ಣ ಇಷ್ಟಕ್ಕೆ ಬಿಡುವವನಲ್ಲ ಅರ್ಜುನನನ್ನು. ಯೋಗದಲ್ಲಿ ನೆಲೆಸಿ ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧನಾಗೂ ಎನ್ನುವನು. ಎಂತಹ ಗಹನವಾದ ತತ್ವವನ್ನು ಹೇಳುತ್ತಿದ್ದರೂ ಎದುರಿಗೆ ಇರುವ ಮಾಡಬೇಕಾದ ಕರ್ತವ್ಯವನ್ನು ಮರೆತವನಲ್ಲ ಶ್ರೀಕೃಷ್ಣ. ಆ ಕೆಲಸವನ್ನು ಮಾಡಲೇಬೇಕಾಗಿದೆ. ಆದರೆ ಬೇರೆ ದೃಷ್ಟಿಯಿಂದ ಈಗ ಮಾಡಬಹುದು. ಅದೇ ಕರ್ಮಯೋಗದ ದೃಷ್ಟಿಯಿಂದ, ಯಜ್ಞದ ದೃಷ್ಟಿಯಿಂದ. ಅದನ್ನು ಮಾತ್ರ ಬಿಡುವುದಕ್ಕೆ ಆಗುವುದಿಲ್ಲ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.